ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ದಿನನಿತ್ಯ ಏನ್ ನಾವು ಸಿಟಿಟಿ ತರಗತಿಗಳನ್ನ ಮಾಡ್ತಾ ಹೋಗ್ತಾ ಇದೀವಿ, ಅದರಲ್ಲಿ ಹಿಂದೆ ನಾನು ಪರಿಸರ ಅಧ್ಯಯನದ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತೇನೆ. ಸೊ ನಾನು ಏನಕ್ಕೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀನಿ ಅಂತಂದ್ರೆ, ವಿಜ್ಞಾನ ಪ್ರಶ್ನೆ ಪತ್ರಿಕೆ ಬಿಡಿಸಬೇಕು ಅಂತ ಹಾಕಿದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಬೋಧನಾಶಾಸ್ತ್ರವನ್ನು ಸಹ ಬಿಡಿಸ್ತಾ ಹೋಗ್ತೇನೆ. ಸೊ ಬೋಧನಾಶಾಸ್ತ್ರ ಅಂತದ್ದು ಪರಿಸರ ಅಧ್ಯಯನ ಮತ್ತೆ ವಿಜ್ಞಾನಕ್ಕೆ ಆಲ್ಮೋಸ್ಟ್ ಒಂದೇ ರೀತಿಯಾಗಿರುತ್ತೆ. ಸೊ ಜೊತೆಗೆ ಇನ್ನ ನೀವು ಏನನ್ನ ಪ್ರಮುಖವಾಗಿ ಗಮನಿಸಬೇಕಾದ್ರೆ, ನಾನು ಈಗಾಗಲೇ ನನ್ನ ಎಲ್ಲಾ ವಿಡಿಯೋಗಳು ಹೇಳ್ಕೊ ಬಂದಿದ್ದೀನಿ. ಪ್ರಶ್ನೆಯ ಪ್ರಮುಖ ಪದಗಳನ್ನ ಅರ್ಥೈಸಿದ್ರೆ ಸಾಕು, ನೀವು ಪ್ರಶ್ನೆ ಪತ್ರಿಕೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಂತೆ. ಅಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕನ್ನೋ ಅವಶ್ಯಕತೆ ಏನಿಲ್ಲ. ಕೆಲವೊಂದಿಷ್ಟು ಪದಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು 100% ಸಕ್ಸಸ್ ಆಗಿ ಆಗ್ತೀರಾ, 100% ಪಾಸ್ ಆಗಿ ಆಗ್ತೀರಾ. ಸೊ ಇವತ್ತಿನ ತರಗತಿಯಲ್ಲೂ ನಾನು ಪ್ರತಿಯೊಂದು ಸಿಟಿಟಿ ಪ್ರಶ್ನೆ ಪತ್ರಿಕೆನ ಏನು ಬಿಡಿಸ್ತಾ ಇದೀನೋ ಅವಾಗಲೂ ನಿಮ್ಗೆ ಹೇಳ್ತಿರ್ತೀನಿ, ಇದು ಇಂಪಾರ್ಟೆಂಟ್ ವರ್ಡ್, ಇದನ್ನ ನೀವು ಅಂಡರ್ಲೈನ್ ಮಾಡ್ಕೊಂಡು ಇದ್ರ ಮೇಲೆ ಮಾತ್ರ ನೀವು ಯೋಚನೆ ಮಾಡ್ಬೇಕನ್ನೋದು ನಾನು ಪ್ರತಿ ಸಲ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲೂ ಅಷ್ಟೇ. ಸೊ ಯಾವೆಲ್ಲ ಪ್ರಮುಖ ಪದಗಳನ್ನ ನಾವು ಅರ್ಥೈಸ್ಕೊಂಡ್ರೆ ಸಾಕು, ಹೇಗೆ ನಾವು ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗ್ಬೇಕನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್, ಇವಾಗ ಮೊದಲನೇ ಒಂದು ಪ್ರಶ್ನೆ ಹೇಳಿದೆ. ಎಸ್, ಒಂದು ನಿಮಿಷ. ಸೊ ಮೊದಲನೇ ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಡಿಸೈರಬಲ್ ಪ್ರಾಕ್ಟೀಸ್. ನೋಡಿ, ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಡಿಸೈರಬಲ್ ಪ್ರಾಕ್ಟೀಸ್ ಫಾರ್ ಇವಿಎಸ್ ಟೀಚರ್. ಇವಿಎಸ್ ಟೀಚರ್ ಡಿಸೈರಬಲ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಅಪೇಕ್ಷಣೀಯ ಅಭ್ಯಾಸ ಅಂತ ಕರಿತೀವಿ. ಯಾವಾಗ ಇವಿಎಸ್ ಟೀಚರ್ಗೆ ಒಂದು ಅಪೇಕ್ಷಣೀಯ ಅಭ್ಯಾಸ ಏನಾಗಿರ್ಬೇಕು ಅಂತ ಕೇಳಿದ್ರೆ, ಫಸ್ಟ್ ಒನ್, ಅಡ್ರೆಸಿಂಗ್ ಮಲ್ಟಿಕಲ್ಚರಲ್ ಡೈಮೆನ್ಷನ್ಸ್ ಆಫ್ ಡೈವರ್ಸ್ ಕ್ಲಾಸ್ ರೂಮ್ ಅಂತಂದ್ರೆ, ಸೊ ಡೈವರ್ಸ್ ಕ್ಲಾಸ್ ರೂಮ್ ಎನ್ನುವಂಥದ್ದು ಏನಂತ ಅಂತ ಕರೀಬಹುದು. ಸೊ ಬಹು ಆಯಾಮಗಳ ತರಗತಿ. ಸೊ ಡೈಮೆನ್ಷನ್ಸ್ ಇದೆ. ಸೊ ಮಲ್ಟಿ ಕಲ್ಚರಲ್ ಡೈಮೆನ್ಷನ್ಸ್, ಬಹು ಸಾಂಸ್ಕೃತಿಕ ಬಹು ಆಯಾಮಗಳ ಒಂದು ತರಗತಿಗೆ ಏನ್ ಮಾಡ್ತಾ ಹೋಗುವಂಥದ್ದು, ಅಡ್ರೆಸಿಂಗ್ ಮಾಡುವಂಥದ್ದು ಅಂತಂದ್ರೆ, ಸೊ ಅವರಿಗೆ ಪರಿಸರ ಅಧ್ಯಯನದ ಬೋಧನೆಯಲ್ಲಿ ಶಿಕ್ಷಕರಿಗೆ ವೈವಿಧ್ಯಮಯ ತರಗತಿಗಳ ಬಹು ಸಾಂಸ್ಕೃತಿಕ ಆಯಾಮಗಳನ್ನ ಪರಿಹರಿಸುವುದು ಅಪೇಕ್ಷಣೀಯ ಅಭ್ಯಾಸವಾಗಿರಬೇಕಾ ಅಂತ ಕೇಳಿರುವಂಥದ್ದು. ಹೌದು, ಆಲ್ಮೋಸ್ಟ್ ಆನ್ಸರ್ ಆಗಿರುತ್ತೆ. ಸೊ ಬಹು ಸಂಸ್ಕೃತಿ ಎನ್ನುವಂಥದ್ದು ತರಗತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎನ್ಕರೇಜಿಂಗ್ ಚಿಲ್ಡ್ರನ್ಸ್ ಟು ಪ್ರೊವೈಡ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಕಾನ್ಸೆಪ್ಟ್ಸ್ ಆಫ್ ಇವಿಎಸ್. ಸೊ ಇದು ನಮಗೆ ಡಿಸೈರಬಲ್ ಪ್ರಾಕ್ಟೀಸ್ ಆಗೋದಿಲ್ಲ. ಪ್ರಾಕ್ಟೀಸ್ ಮೀನ್ಸ್ ಅಭ್ಯಾಸ ಆಗ್ಬೇಕು. ನೆಕ್ಸ್ಟ್, ಲರ್ನರ್ಸ್ ಅರೇಂಜ್ಮೆಂಟ್ ಆಫ್ 6 ಥೀಮ್ಸ್ ಆಫ್ ಇವಿಎಸ್. 6 ಥೀಮ್ಸ್ ಆಫ್ ಇವಿಎಸ್ ಅನ್ನುವಂಥದ್ದು ಥೀಮ್ಸ್ ಅಷ್ಟೇ, ಅದು ಗುರಿಗಳಾಗಿರ್ತವೆ ಅಷ್ಟೇ. ಸೊ ನಮ್ಗೆ ಅದನ್ನೇ ಅವರು ಏನು ಕಲಿಬೇಕಾಗಿರಲ್ಲ. ರಿಲೇಯಿಂಗ್ ಓನ್ಲಿ ಇನ್ ಟೆಕ್ಸ್ಟ್ ಬುಕ್. ಸೊ ಏನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯೋ ಅದನ್ನ ಮಾತ್ರ ಓದ್ಬೇಕು ಅಂತ ಇದೆ. ಸೊ ಇದು ಸಹ ನಮ್ಗೆ ಆನ್ಸರ್ ಆಗೋದಿಲ್ಲ. ಸೊ ಆನ್ಸರ್ ಏನಾಗುತ್ತೆ, ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಏನು ಆಪ್ಷನ್ 1 ಏನಿದೆ, ಆಪ್ಷನ್ 1ರಲ್ಲಿ ಏನಿದೆ, ಪರಿಸರ ಅಧ್ಯಯನ ಬೋಧನೆಯಲ್ಲಿ ಶಿಕ್ಷಕರಿಗೆ ವೈವಿಧ್ಯಮಯ ತರಗತಿಗಳ, ಸೊ ಡೈವರ್ಸ್ ಕ್ಲಾಸ್ ರೂಮ್, ವೈವಿಧ್ಯಮಯ ತರಗತಿಗಳ ಬಹು ಸಾಂಸ್ಕೃತಿಕ ಆಯಾಮಗಳನ್ನ ಪರಿಚಯಿಸುವುದು ಒಂದು ಅಪೇಕ್ಷಣೀಯ ಅಭ್ಯಾಸ ಆಗಿರುತ್ತೆ. ಇದು ಎಲ್ಲಾ ವಿದ್ಯಾರ್ಥಿಗಳ ಒಂದು ಹಿನ್ನೆಲೆ ಆಗಿರ್ಬೋದು, ಅವರ ಅಭ್ಯಾಸಗಳೇನಿದಾವೆ, ಅವರು ಯಾವ ರೀತಿಯಾಗಿ ಇತರರಿಗೆ ಗೌರವಿಸಬೇಕು ಎನ್ನುವಂಥದ್ದು ಎಲ್ಲವನ್ನು ಸಹ ನಮ್ಗಿದು ಹೇಳ್ಕೊಡ್ತಾ ಹೋಗುತ್ತೆ. ಸೊ ಈ ಮಲ್ಟಿಕಲ್ಚರಲ್ ಡೈಮೆನ್ಷನ್ಸ್ ಆಫ್ ಡೈವರ್ಸ್ ಕ್ಲಾಸ್ ರೂಮ್ ಎನ್ನುವಂಥದ್ದು ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಇಂಪಾರ್ಟೆಂಟ್ ಇನ್ ಕನ್ಸ್ಟ್ರಕ್ಟಿಂಗ್ ನಾಲೆಡ್ಜ್ ಇನ್ ಇವಿಎಸ್ ಬೈ ಚಿಲ್ಡ್ರನ್ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಇಂಪಾರ್ಟೆಂಟ್ ಟು ಕನ್ಸ್ಟ್ರಕ್ಟಿಂಗ್ ನಾಲೆಡ್ಜ್, ಜ್ಞಾನವನ್ನ ನಿರ್ಮಿಸುವುದರಲ್ಲಿ, ಯಾವ್ದ್ರಲ್ಲಿ, ಇವಿಎಸ್ ಆಗಿರ್ಲಿ ಸೈನ್ಸ್ ಆಗಿರ್ಲಿ. ಸೊ ಏನ್ ಮಾಡ್ಬೇಕು ಚಿಲ್ಡ್ರನ್ಸ್ಗೆ? ಸೊ ನಮ್ಗೆ ಇಲ್ಲಿ ಮೊದಲನೇದಾಗಿ ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ. ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಚಿಲ್ಡ್ರನ್ಸ್, ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾ? ಹೌದು, ಇದು ಸರಿಯಾಗಿದೆ. ನೆಕ್ಸ್ಟ್, ಕಮ್ಯುನಿಟಿ ಮೆಂಬರ್ಸ್ ಆಫ್ ಚಿಲ್ಡ್ರನ್. ಸೊ ಕಮ್ಯುನಿಟಿ ಮೆಂಬರ್ಸ್ ಆಗಿರ್ಬೇಕಾ, ಮಕ್ಕಳು ಸಮುದಾಯ ಸದಸ್ಯರಾಗಿರ್ಬೇಕಾ? ಎಸ್, ಸಮುದಾಯದ ಸದಸ್ಯರೊಂದಿಗೆ ಸಂವಹನ ಮತ್ತೆ ಅನುಭವಗಳು ಅವಾಗ ಏನ್ ಮಾಡ್ತವೆ, ಒಂದು ನಿಜ ಪ್ರಪಂಚಕ್ಕೆ ಅವರಿಗೆ ಕರ್ಕೊಂಡು ಹೋಗ್ತವೆ. ಸೊ ಆದ್ರಿಂದ ಆಪ್ಷನ್ 2 ಇದು ಬಿ ಸಹ ಸರಿಯಾಗಿದೆ. ಟೆಕ್ಸ್ಟ್ ಬುಕ್ ಆಫ್ ಇವಿಎಸ್ ಇಂಪಾರ್ಟೆಂಟ್ ಆಗುತ್ತಾ ನಾಲೆಡ್ಜ್ ಇನ್ನು ಜಾಸ್ತಿ ಮಾಡೋದಕ್ಕೆ? ಎಸ್, ಆಗುತ್ತೆ. ಸೊ ಏನಕ್ಕೆ, ಪಠ್ಯ ಪುಸ್ತಕಗಳು ಏನ್ ಮಾಡ್ತವೆ, ಮಾಹಿತಿಯನ್ನು ಒದಗಿಸುವಂತ ಮೂಲಗಳಾಗಿರ್ತವೆ. ಆಪ್ಷನ್ ಸಿ ಸಹ ಸರಿ ಇದೆ. ನೆಕ್ಸ್ಟ್, ಡಿಸ್ಕ್ರಿಪ್ಷನ್ ಅಂಡ್ ಡೆಫಿನೇಷನ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಕೇವಲ ಇಲ್ಲಿ ಕೊಟ್ಟಿರುವಂತದ್ದೇನು, ಡಿಸ್ಕ್ರಿಪ್ಷನ್ಸ್ ಮತ್ತೆ ಡೆಫಿನೇಷನ್ಸ್ ಅಷ್ಟೇ ಇದೆ. ನೋಡಿ, ಡಿಸ್ಕ್ರಿಪ್ಷನ್ ಡೆಫಿನೇಷನ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ, ಅದರಲ್ಲಿರುವಂತಹ ಆಕ್ಟಿವಿಟೀಸ್ ಆಗಿರ್ಬೋದು, ಸೊ ನಮಗೆ ಆಗಿರುವಂತಹ ಪಿಕ್ಚರ್ಸ್ ಆಗಿರ್ಬೋದು, ಸೊ ಅವೆಲ್ಲವೂ ಸಹ ಏನಾಗ್ತಾ ಹೋಗ್ತವೆ, ಅವರ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತವೆ. ಸೊ ಇಲ್ಲಿ ಪಠ್ಯ ಪುಸ್ತಕದಲ್ಲಿ ನೀಡುವಂತ ವಿವರಣೆ ಅಥವಾ ವ್ಯಾಖ್ಯಾನಗಳಾಗಿರ್ಲಿ, ಇವು ಕೇವಲ ನೆನ್ಪಿಟ್ಕೊಳ್ಳೋದಕ್ಕಷ್ಟೇ. ಸೊ ರೋಟ್ ಮೆಥಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗ್ತವೆ ಇವು. ಸೊ ಅದರಿಂದ ಸೊ ಆಪ್ಷನ್ ಡಿ ಆಗೋದಿಲ್ಲ. ಸೊ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವ್ಯಾವ ಇದಾವೆ, ಎ ಬಿ ಸಿ. ಸೊ ಎ ಬಿ ಸಿ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಚಿಲ್ಡ್ರನ್ಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಎಂಗೇಜ್ ಇನ್ ಇವಿಎಸ್ ಲರ್ನಿಂಗ್ ಥ್ರೂ. ಸೊ ಚಿಲ್ಡ್ರನ್ಸ್ ಕ್ಯಾನ್ ಬಿ ಎಫೆಕ್ಟಿವ್ಲಿ ಎಂಗೇಜ್. ಸೊ ಯಾವಾಗ ಪರಿಣಾಮಕಾರಿಗೆ ತೊಡಗಿಕೊಂಡಿರ್ತಾರೆ, ಯಾವಾಗ ಇವಿಎಸ್ ಅನ್ನ ಕಲಿಯುವಾಗ ಅಥವಾ ನಾವು ವಿಜ್ಞಾನವನ್ನ ಕಲಿಯುವಾಗ ಅಂತ ಕೇಳುವಂತದ್ದು. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಮೊದಲಿಗೆ ಏನ್ ಕೊಟ್ಟಿದ್ದಾರೆ, ನರೇಟಿವ್ಸ್. ಸೊ ನರೇಟಿವ್ಸ್ ಹೇಳಿದಾಗ ಏನಾಗ್ತಾ ಹೋಗ್ತವೆ, ಸೊ ನರೇಟಿವ್ಸ್ ಮುಖಾಂತರ ಹೇಳುವಂತದ್ದು. ಸೊ ನರೇಟಿವ್ ಕಥೆಗಳ ಮುಖಾಂತರ ಅವ್ರಿಗೆ ಹೇಳುವಂಥದ್ದು. ಸೊ ಕೆಲವೊಂದಿಷ್ಟು
ವಿಶ್ಲೇಷಣೆಗಳು ಸ್ಟೋರೀಸ್ ಮುಖಾಂತರ ಹೇಳ್ತಾ ಹೋಗುವಂಥದ್ದು. ಸೊ ಈ ರೀತಿ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಚಿಲ್ಡ್ರನ್ಸ್ ಎಫೆಕ್ಟಿವ್ ಆಗಿ ಏನು ಕ್ಲಾಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸೊ ಇದಾದ್ಮೇಲೆ ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಆಫ್ ಕಾನ್ಸೆಪ್ಟ್ಸ್ ಬೈ ದ ಟೀಚರ್. ಎಫೆಕ್ಟಿವ್ ಎಕ್ಸ್ಪ್ಲನೇಷನ್. ಸೊ ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಅಂತದ್ದು ಇರಬೇಕು. ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಅಂತದ್ದು ಇರಬೇಕು. ಆದ್ರೆ ಆ ಎಕ್ಸ್ಪ್ಲನೇಷನ್ ಅಂತದ್ದು ಯಾವ್ದಕ್ಕೆ ಸಂಬಂಧಪಟ್ಟಿರಬೇಕು, ಇದಕ್ಕೆ ಸಂಬಂಧಪಟ್ಟಿರಬೇಕು, ನರೇಟಿವ್ಸ್ ಮತ್ತೆ ಸ್ಟೋರೀಸ್ಗೆ. ಎಫೆಕ್ಟಿವ್ ಎಕ್ಸ್ಪ್ಲನೇಷನ್ ಆಫ್ ದ ಕಾನ್ಸೆಪ್ಟ್ಸ್ ಬೈ ದ ಟೀಚರ್. ಸೊ ಇದು ಸಹ ಆನ್ಸರ್ ಆಗ್ಬೋದು, ನೋಡೋಣ. ಎಫೆಕ್ಟಿವ್ ಡೆಮಾನ್ಸ್ಟ್ರೇಷನ್ ಅಂಡ್ ಎಕ್ಸ್ಪ್ಲನೇಷನ್ ಕಾನ್ಸೆಪ್ಟ್ಸ್ ಬೈ ದ ಟೀಚರ್. ಸೊ ಎಫೆಕ್ಟಿವ್ಲಿ ಎಂಗೇಜ್ ಆಗುವಂಥದ್ದು ಅಂತ ಕೇಳಿರೋದು. ಸೊ ಎಂಗೇಜ್ ಆಗೋದು ಯಾವಾಗ, ಸೊ ನಮ್ಗೆ ಅವ್ರು ಕೇಳಿರುವಂತದ್ದು, ಸೊ ಪರಿಸರ ಅಧ್ಯಯನದಲ್ಲಿ ಕಲಿಕೆಯಲ್ಲಿ ಪರಿಣಾಮಕಾರಿ ತೊಡಗಿಸಿಕೊಳ್ಳಲು ಈ ಕಥೆಗಳ ಆಗಿರ್ಬೋದು, ಮತ್ತೆ ನರೇಟಿವ್ಸ್ ಮೀನ್ಸ್ ಇದು ನಿರೂಪಣೆ ಮಾಡೋದು ಅಂತ ಹೇಳ್ಬೋದು. ಸೊ ಯಾವ್ದೋ ಒಂದು ಪ್ರೋಗ್ರಾಮ್ ಕೊಟ್ಟಾಗ ಆ ನಿರೂಪಕರು ನಿರೂಪಣೆ ಮಾಡ್ತೀವಲ್ವಾ. ಸೊ ಈ ರೀತಿಯಾಗಿ ಅವ್ರಿಗೆ ಏನಾದ್ರು ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅನ್ನು ನಾವು ಕೊಟ್ಟಿದೀವಿ ಅಂತಂದ್ರೆ ಏನ್ ಮಾಡುತ್ತೆ, ಮಕ್ಕಳೇ ಎಂಗೇಜ್ ಆಗ್ತಾರೆ. ಅಲ್ಲಿ ಕೇಳಿರುವಂತದ್ದೇನು, ಚಿಲ್ಡ್ರನ್ಸ್ ಕ್ಯಾನ್ ಬಿ ಎಂಗೇಜ್ಡ್. ಅವಾಗ ಏನಾಗುತ್ತೆ, ಕೇವಲ ನಿರೂಪಣೆ ಮತ್ತು ಸ್ಟೋರೀಸ್ ಮಾತ್ರ ಆಗುತ್ತೆ. ಇಲ್ಲಿ ಟೀಚರ್ ಎಂಗೇಜ್ ಆಗ್ತಾರೆ, ಟೀಚರ್ ಮಕ್ಕಳು ಇಬ್ರು ಎಂಗೇಜ್ ಆಗ್ತಾರೆ. ಅಲ್ಲಿ ಕೇಳಿರುವಂತದ್ದು ಚಿಲ್ಡ್ರನ್ ಕ್ಯಾನ್ ಬಿ ಅಂತ ಕೇಳಿರೋದ್ರಿಂದ ಎ ಮತ್ತೆ ಬಿ ಅಷ್ಟೇ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಎಫೆಕ್ಟಿವ್ ಡೆಮಾನ್ಸ್ಟ್ರೇಷನ್ ಅಂತ ಕೊಟ್ಟಿರೋದ್ರಿಂದ, ಸೊ ಇಲ್ಲಿ ಟೀಚರ್ ಮಕ್ಕಳು ಇಬ್ರು ಎಫೆಕ್ಟಿವ್ ಆಗಿ ಅಲ್ಲಿ ಏನಾಗ್ತಾರೆ, ಎಂಗೇಜ್ ಆಗ್ತಾರೆ. ಬಟ್ ಅದ್ರಲ್ಲಿ ಕೇಳಿರೋದು ಕೇವಲ ಮಕ್ಕಳು ಯಾವಾಗ ಎಂಗೇಜ್ ಆಗ್ತಾರೆ, ಅವ್ರ ಓನ್ ಇಂಟ್ರೆಸ್ಟ್ ಆಗತ್ತೆ ಕೇಳಿದಾಗ ಎ ಮತ್ತೆ ಬಿ ಮಾತ್ರ ಆಗುತ್ತೆ. ಆಪ್ಷನ್ 2 ಎ ಅಂಡ್ ಬಿ ಓನ್ಲಿ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಆಬ್ಜೆಕ್ಟಿವ್ಸ್ ಆಫ್ EVS ಟೀಚರ್ ಹೂ ಎನ್ಕರೇಜ್ ಈಸ್ ಆರ್ ಚಿಲ್ಡ್ರನ್ ಟು ಅಬ್ಸರ್ವ್ ಅನಿಮಲ್ ಅಂಡ್ ಮೇಕ್ ಪಿಕ್ಚರ್ಸ್ ಆನ್ ದೇರ್ ಓನ್ ಈಸ್ ಆರ್. ಸೊ ಆಬ್ಜೆಕ್ಟಿವ್ಸ್, ಉದ್ದೇಶಗಳು, ಯಾವ್ದ್ರ ಉದ್ದೇಶ ಏನಿದೆ, ಸೊ ಒಬ್ಬ EVS ಟೀಚರ್ ಇದಾರೆ, ಅವ್ರು ಏನ್ ಮಾಡ್ತಾ ಇದಾರೆ, ಎಂಕರೇಜ್ ಮಾಡ್ತಾ ಇದಾರೆ ಯಾರಿಗೆ, ಅವ್ರ ತರಗತಿ ಇರುತ್ತೆ ಎಲ್ಲಾ ಮಕ್ಕಳಿಗೂ. ಅವ್ರು ಏನ್ ಮಾಡ್ತಾರೆ, ಚಿಲ್ಡ್ರನ್ಸ್ ಟು ಅಬ್ಸರ್ವ್ ದ ಅನಿಮಲ್. ಸೊ ಅಲ್ಲಿ ಯಾವ್ದೋ ಒಂದು ಅನಿಮಲ್ ಅನ್ನ ಗಮನಿಸಿ, ಮತ್ತೆ ಅಂಡ್ ಮೇಕ್ ದ ಪಿಕ್ಚರ್ಸ್ ಆನ್ ದೇರ್ ಓನ್. ಸೊ ನಿಮ್ಮ ಒಂದು ನಿರ್ದಿಷ್ಟ ಉದ್ದೇಶದ ಆಧಾರದ ಮೇಲೆ ನೀವೇ ಒಂದು ಚಿತ್ರವನ್ನ ಮಾಡಿ. ಸೊ BDC ಏನಂತ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಗ್ತಾ ಹೋಗುತ್ತೆ, ಇದ್ರಲ್ಲಿ ಮಕ್ಕಳಿಗೆ ಏನ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಒಂದಲ್ಲಿ ಏನಿದೆ, ಡೆವಲಪ್ ಕ್ರಿಯೇಟಿವಿಟಿ ಆಫ್ ಚಿಲ್ಡ್ರನ್. ಎಸ್, ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕ್ರಿಯೇಟಿವಿಟಿಯಾಗಿ ಏನೋ ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತಾರೆ. ಆಪ್ಷನ್ ಎ ಸರಿ ಇದೆ. ಡೆವಲಪ್ ಅಬ್ಸರ್ವೇಷನ್ ಅಂಡ್ ಡಿಸೈನ್ ಸ್ಕಿಲ್ಸ್ ಆಫ್ ಚಿಲ್ಡ್ರನ್. ಸೊ ಇಲ್ಲಿ ಏನಾಗುತ್ತೆ, ಅಬ್ಸರ್ವೇಷನ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಡಿಸೈನ್ ಸ್ಕಿಲ್ಸ್ ಆಫ್ ಚಿಲ್ಡ್ರನ್. ಸೊ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕ್ರಿಯೇಟಿವಿಟಿಯಾಗಿ ಮಾಡ್ಬೇಕಂದ್ರೆ ಅವರಲ್ಲಿ ಡಿಸೈನ್, ನಾನು ಇನ್ನೊಬ್ರಿಗಿಂತ ಚೆನ್ನಾಗಿ ಮಾಡ್ಬೇಕಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಡಿಸೈನ್ ಸ್ಕಿಲ್ಸ್ ಅವರಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಡೆವಲಪ್ ಅಥೆಂಟಿಕ್ ಸೆನ್ಸ್ ಆಫ್ ಚಿಲ್ಡ್ರನ್ ಅಂತ ಇದೆ. ಸೊ ಮಕ್ಕಳಿಗೆ ಸೊ ಏನಾಗ್ತಾ ಹೋಗುತ್ತೆ, ಸೊ ಈ ಒಂದು ಸ್ಕಿಲ್ ಇರಬೇಕು, ಅಥೆಂಟಿಕ್ ಸೆನ್ಸ್ ಆಫ್ ಚಿಲ್ಡ್ರನ್. ಡೆವಲಪ್ ಅಥೆಂಟಿಕ್ ಸೆನ್ಸ್ ಆಫ್ ಚಿಲ್ಡ್ರನ್ ಅಂತಂದ್ರೆ ಮಕ್ಕಳು ಪ್ರಾಣಿಗಳನ್ನು ಗಮನಿಸಲು ಮತ್ತೆ ಅವುಗಳ ಚಿತ್ರವನ್ನು ಬಿಡಿಸಲು ಪ್ರೋತ್ಸಾಹಿಸಿದ ಅವ್ರಲ್ಲಿ ಏನು ಬೀಳುತ್ತೆ, ಒಂದು ಸೃಜನಶೀಲತೆ ಆಗಿರ್ಬೋದು, ಒಂದು ಅವಲೋಕನ ಆಗಿರ್ಬೋದು. ಇದನ್ನ ವಿನ್ಯಾಸ ಕೌಶಲ್ಯಗಳು ಅಥವಾ ಸೌಂದರ್ಯ ಪ್ರಜ್ಞೆ ಅಂತ ಕರಿತಾ ಹೋಗ್ತೀವಿ. ಅಥೆಂಟಿಕ್ ಸೆನ್ಸ್ ಅಂತಂದ್ರೆ ಸೌಂದರ್ಯ ಪ್ರಜ್ಞೆ ಬೆಳೆಸುವಂತದ್ದು ಸಹ ಅಭಿವೃದ್ಧಿ ಆಗ್ತಾ ಹೋಗ್ಬೇಕು. ಸೊ ಇದು ಸಹ ಸರಿಯಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಏನಾಗ್ತಾ ಹೋಗುತ್ತೆ, ABC ಅನ್ನೋ ಆಪ್ಷನ್ಸ್ ಅಲ್ಲಿ ಇದೆಯಾ? ಎಸ್, ಆಪ್ಷನ್ ಬಿ 4ರಲ್ಲಿದೆ. ಆಪ್ಷನ್ ABC ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಆಕ್ಚುಲಿ ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅಥೆಂಟಿಕ್ ಸೆನ್ಸ್ ಅಂತಂದ್ರೆ ಸೌಂದರ್ಯ ಪ್ರಜ್ಞೆ ಎನ್ನುವಂಥದ್ದು. ಸೌಂದರ್ಯ ಪ್ರಜ್ಞೆ, ಒಂದು ಚಿತ್ರವನ್ನ ಹೇಗೆ ಬಿಡಿಸ್ಬೇಕು ಎನ್ನುವಂತ ಒಂದು ಪ್ರಜ್ಞೆಯು ಅವರಲ್ಲಿ ಇರಬೇಕಾಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ EVS ಲರ್ನಿಂಗ್ ಆಫ್ ಕ್ರಾಫ್ಟ್ಸ್ ಅಂಡ್ ಆರ್ಟ್ಸ್ ವೈಲ್ ವರ್ಕಿಂಗ್ ಇನ್ ಗ್ರೂಪ್ಸ್ ಈಸ್ ಎಂಕರೇಜ್ಡ್ ಬಿಕಾಸ್ ಅಂತ ಕೇಳಿದ್ರೆ. ಸೊ ಇನ್ನು EVS ಕಲಿಬೇಕಾದ್ರೆ ಮಕ್ಕಳಿಗೆ ಕ್ರಾಫ್ಟ್ಸ್ ಮತ್ತೆ ಆರ್ಟ್ಸ್ ಮಾಡಿಸ್ಬೇಕಾದ್ರೆ, ಕಲೆಗಳನ್ನ ಕಲಾಕೃತಿಗಳಾಗಿರ್ಬೋದು, ಕರಕುಶಲಗಳಾಗಿರ್ಬೋದು, ಅವುಗಳನ್ನ ಗುಂಪುಗಳಲ್ಲಿ ಮಾಡಿಸ್ತಾ ಇದ್ರೆ ಅದು ಏನನ್ನ ಪ್ರೋತ್ಸಾಹಿಸುತ್ತೆ? ಈಸ್ ಎಂಕರೇಜ್ಡ್ ಬಿಕಾಸ್ ಏನನ್ನ ಪ್ರೋತ್ಸಾಹಿಸುತ್ತೆ? ಯಾವ್ದನ್ನ ಮಾಡಿಸ್ಬೇಕಾದ್ರೆ, ಅವರಲ್ಲಿ ಕರಕುಶಲತೆ ಮತ್ತೆ ಕಲಾಕೃತಿಗಳನ್ನ ಮಾಡಿಸ್ಬೇಕಾದ್ರೆ ಏನ್ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಏನಾಗ್ತಾ ಹೋಗುತ್ತೆ, ಗ್ರೂಪ್ ಲರ್ನಿಂಗ್ ಈಸ್ ಈಸಿಯರ್. ಗ್ರೂಪ್ ಲರ್ನಿಂಗ್ ಅಂದ್ರೆ ತುಂಬಾ ಈಸಿ ಇರುತ್ತೆ, ಮತ್ತೆ ವೆರಿ ಎಫೆಕ್ಟಿವ್ ಸ್ಟ್ರಾಟಜಿ ಫಾರ್ ಟೀಚರ್ಸ್ ಟು ಟ್ಯಾಕಲ್ ದ ಪ್ರಾಬ್ಲಮ್ ಆಫ್ ಇನ್ಡಿಸಿಪ್ಲೈನ್ ಆಫ್ ದ ಕ್ಲಾಸ್ ಅಂತ ಇದೆ. ಇದು ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್. ಯಾಕೆ, ಗ್ರೂಪ್ ಲರ್ನಿಂಗ್ ಅನ್ನೋದು ತುಂಬಾ ಈಸಿ ಇರುತ್ತೆ ಮತ್ತೆ ಎಫೆಕ್ಟಿವ್ ಸ್ಟ್ರಾಟಜಿ ಅದೊಂದು. ಸೊ ಯಾವ ಪ್ರಾಬ್ಲಮ್, ನಿರ್ದಿಷ್ಟ ಒಂದು ಸಮಸ್ಯೆನ ಕೊಟ್ಟಿರ್ತೀವೋ ಆ ನಿರ್ದಿಷ್ಟ ಸಮಸ್ಯೆಯನ್ನ ಟ್ಯಾಕಲ್ ಮಾಡೋದು ಮೀನ್ಸ್ ಅದನ್ನ ಕಂಡು ಹಿಡಿಯೋದಕ್ಕೆ ಅದೇನಾಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಗ್ರೂಪ್ ಲರ್ನಿಂಗ್ ಪ್ರಮೋಟ್ಸ್ ಪೀರ್ ಲರ್ನಿಂಗ್. ಎಸ್, ಹೌದಲ್ವಾ? ಸೊ ಸಮವಯಸ್ಕರ ಒಂದು ಕಲಿಕೆಯನ್ನ ಇದು ಹೆಚ್ಚು ಮಾಡ್ತಾ ಹೋಗುತ್ತೆ. ಯಾವುದು, ಗುಂಪು ಕಲಿಕೆ ಎನ್ನುವಂಥದ್ದು. ಸೊ ಆಪ್ಷನ್ ಬಿ ನು ಸರಿ ಇದೆ. ಗ್ರೂಪ್ ಲರ್ನಿಂಗ್ ಇಂಪ್ರೂವ್ಸ್ ದ ಸೋಷಿಯಲ್ ಇಂಟ್ರಾಕ್ಷನ್ಸ್. ಹೌದು, ಇದು ಸಹ ಸರಿಯಾಗುತ್ತೆ. ಗ್ರೂಪ್ ಲರ್ನಿಂಗ್ ಅವ್ರು ಗುಂಪಲ್ಲಿ ಕೂತಿದ್ದಾರೆ ಅಂತಂದ್ರೆ ಒಂದನ್ನೇ ಮಾತಾಡಿಲ್ಲ, ಅವರ ಒಂದು ಮನೆಗಳಲ್ಲಿ ಏನಾಯ್ತು, ಅವರ ಒಂದು ಬೀದಿಲಿ ಏನಾಯ್ತು, ಅವರ ಒಂದು ಊರುಗಳಲ್ಲಿ ಏನೆಲ್ಲ ಆಯ್ತು, ಪ್ರತಿಯೊಂದನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಸೊ ರಾತ್ರಿ ಏನಾದ್ರು
ಒಂದು ವಿದ್ಯುತ್ ಏನಾದ್ರು ಕೆಟ್ಟೋಗಿದ್ರೆ ವಿದ್ಯುತ್ ಬಗ್ಗೆನೂ ಮಾತಾಡ್ತಾರೆ. ಸೊ ವಿದ್ಯುತ್ ಈ ರೀತಿಯಾಗಿ ಹೋಗಿತ್ತು, ಯಾಕೆ ಹೋಗಿತ್ತು, ಕಂಬದಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಆ ಕಂಬದಲ್ಲಿ ಪ್ರಾಬ್ಲಮ್ ಆಗಿತ್ತು ಅನ್ನೋದು ಕಲಿಯೋದು ಸಹ ಒಂದು ಪರಿಸರ ಅಧ್ಯಯನದ ಒಂದು ಟಾಪಿಕ್. ಓಕೆನಾ. ಸೊ ಅದಕ್ಕೆ ಇದು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಗ್ರೂಪ್ ಲರ್ನಿಂಗ್ ಎಲ್ಪ್ಸ್ ಇನ್ ಕಂಪ್ಲೀಟಿಂಗ್ ದ ಸಿಲೆಬಸ್. ನೋಡಿ ಸಿಲೆಬಸ್ ಏನಂತದ್ದು ಯಾವತ್ತಾದ್ರೂ ಬಂತು ಅಂತಂದ್ರೆ ನೋಡಿ, ಗ್ರೂಪ್ಗೂ ಸಿಲೆಬಸ್ಗೂ ಅದು ಅಷ್ಟು ಇಂಪಾರ್ಟೆನ್ಸ್ ಆಗುತ್ತೆ. ಮಕ್ಕಳು ಏನ್ ಮಾಡ್ತಾರೆ, ಸಿಲೆಬಸ್ ಅನ್ನ ಮಾಡ್ತೀವಿ ಅನ್ನೋದ್ರೆ ಅಷ್ಟು ಇಂಟ್ರೆಸ್ಟ್ ಅನ್ನ ಕೊಡೋದಿಲ್ಲ. ಅದೇ ನಾವು ಆಕ್ಟಿವಿಟೀಸ್ ಮಾಡಿಸ್ತೀವಿ ಅಂತೇಳಿ ಅದೇ ಸಿಲೆಬಸ್ ಮೇಲೆ ನಾವು ಮಾಡಿಸಿದೀವಿ ಅಂತಂದ್ರೆ, ಎಸ್ಪೆಷಲಿ EVS ಅಲ್ಲಿ ಮಕ್ಳು ಏನ್ ಮಾಡ್ತಾರೆ, ಸಕ್ರಿಯವಾಗಿ ತೊಡ್ಕೊಳ್ತಾ ಹೋಗ್ತಾರೆ. ಗ್ರೂಪ್ ಲರ್ನಿಂಗ್ ಎಲ್ಪ್ಸ್ ಇನ್ ಕಂಪ್ಲೀಟಿಂಗ್ ಸಿಲೆಬಸ್ ಆಫ್ EVS ಇನ್ ಟೈಮ್ ಅಂತ ಇದೆ. ಏನ್ ಮಾಡುತ್ತದು, ಒಂದು ನಿರ್ದಿಷ್ಟ ಸಮಯದಲ್ಲಿ ಅದನ್ನ ಬೋಧನೆ ಮಾಡಕ್ ಸಹಾಯ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಗ್ರೂಪ್ ಲರ್ನಿಂಗ್ ಎನ್ನುವಂಥದ್ದು EVS ಅನ್ನ ಇನ್ ಟೈಮ್ ಆಗಿ ನಮ್ಗೆ ಕಂಪ್ಲೀಟ್ ಮಾಡೋದಕ್ಕೂ ಆಗೋದಿಲ್ಲ. ಏನಕ್ಕೆ, ಗ್ರೂಪ್ ಲರ್ನಿಂಗ್ ಅಲ್ಲಿ ಮಕ್ಕಳು ಹಲವಾರು ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಲವಾರು ಕ್ವಶನ್ಸ್ ಅನ್ನ ಕೇಳಿದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಾವು ಹೆಚ್ಚಿನ ಮಾಹಿತಿನ ಮಕ್ಕಳಿಗೆ ಓದಿಸ್ಬೇಕಾಗುತ್ತೆ. ಇನ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಇನ್ ಕಂಪ್ಲೀಟಿಂಗ್ ದ ಸಿಲೆಬಸ್ ಆಫ್ EVS ಇನ್ ಟೈಮ್ ಅಲ್ಲಿ ಆಗೋದು ಇಲ್ಲ, ಜೊತೆಗೆ ಗ್ರೂಪ್ ಲರ್ನಿಂಗ್ ಸೊ ಇದಕ್ಕೆ ಪ್ರೋತ್ಸಾಹಿಸೋದು ಇಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಕ್ಚುಲಿ ಏನಿದೆ, ಸೊ ಇಲ್ಲಿ 2-3 ಇದೆ. ಸೊ A and D ಓನ್ಲಿ, B and D ಓನ್ಲಿ, B and C ಓನ್ಲಿ, C and D ಓನ್ಲಿ ಅಂತಾನೆ ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಕೇವಲ ಒಂದನ್ನು ನಾನು ಮತ್ತೆ ಎಲಿಮಿನೇಟ್ ಮಾಡ್ಬೇಕು. ಸೊ D ಅನ್ನ ಎಲಿಮಿನೇಟ್ ಮಾಡಿದೀನಿ ಅಂತಂದ್ರೆ ಯಾವ್ದಾಗುತ್ತೆ, ಸೊ ಆಟೋಮೆಟಿಕಲಿ ಎ ಇದಾಗೋದಿಲ್ಲ, ಈ ಆನ್ಸರ್ ಆಗೋದಿಲ್ಲ, ಈ ಆನ್ಸರ್ ಆಗೋದಿಲ್ಲ. ಸೊ ಆಪ್ಷನ್ B and C ಓನ್ಲಿನೇ ಆಗ್ತಾ ಹೋಗುತ್ತೆ. ಗುಂಪು ಕಲಿಕೆ ಏನಿದೆ, ಸೊ ಎ ಎನ್ನುವಂಥದ್ದು, ಸೊ ಇಲ್ಲೇನಿದೆ, ಓಕೆ. ಸೊ ಆಪ್ಷನ್ಸ್ ಅಲ್ಲಿ ಏನಿದೆ, ಯಾವ್ದು ನೋಡ್ಬೇಕಿತ್ತು ನಾವು. ಓಕೆ, ಗ್ರೂಪ್ ಲರ್ನಿಂಗ್ ಇದೆ ಈಸಿಯರ್, ಕರೆಕ್ಟ್ ಆಗಿದೆ. ಅಂಡ್ ವೆರಿ ಎಫೆಕ್ಟಿವ್ ಸ್ಟ್ರಾಟಜಿ, ಇದು ಸಹ ಸರಿಯಾಗಿದೆ. ಫಾರ್ ಟೀಚರ್ಸ್ ಟು ಟ್ಯಾಕಲ್ ದ ಪ್ರಾಬ್ಲಮ್ ಆಫ್ ಇಂಡಿಸಿಪ್ಲೈನ್ ಆಫ್ ದ ಕ್ಲಾಸ್ ಅಂತ ಇದೆ. ಇದು ತಪ್ಪಾಗುತ್ತೆ. ಓಕೆ, ನಾನು ಡಿಸಿಪ್ಲೈನ್ ಅಂತ ಅನ್ಕೊಂಡೆ, ಇಂಡಿಸಿಪ್ಲೈನ್ ಆಫ್ ದ ಕ್ಲಾಸ್, ಇದು ರಾಂಗ್ ಆಗುತ್ತೆ. ಇದು ಕಂಪ್ಲೀಟ್ಲಿ ರಾಂಗ್. ಸೊ ಆಪ್ಷನ್ ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ B ಮತ್ತೆ C ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇಂಡಿಸಿಪ್ಲೈನ್ ಅಂತ ಇದೆ. ಸೊ ಎಲ್ಲ ನಿಮಗೆ B ಗೊತ್ತಿದ್ರೆ ನೀವು ನೇರವಾಗಿ ಆಪ್ಷನ್ಸ್ ಅನ್ನ ಹಾಕ್ಬೋದಿತ್ತು. ಸೊ ಅಲ್ಲಿ ನಾನು ಡಿಸಿಪ್ಲೈನ್ ಅಂತ ಅನ್ಕೊಂಡೆ, ಇಂಡಿಸಿಪ್ಲೈನ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ದ ಮೋಸ್ಟ್ ಎಫೆಕ್ಟಿವ್ ರಿಸೋರ್ಸ್ ಫಾರ್ EVS ಲರ್ನಿಂಗ್. EVS ನ ಕಲಿಬೇಕಾದ್ರೆ ಉತ್ತಮ ಸಂಪನ್ಮೂಲಗಳು ಯಾವುವು ಅಂತ ಕೇಳಿದರೆ, ಸೊ ಯಾವ್ದಾಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಕಮ್ಯುನಿಟಿ, ನ್ಯೂಸ್ ಪೇಪರ್ಸ್, ಕ್ಲಾಸ್ ರೂಮ್ ಅಂತ ಇದೆ. ಸೊ ಮೊದಲಿಗೆ ಸೊ ಅವರಿಗೆ ಯಾವ್ದು, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ರಿಸೋರ್ಸ್ ಅಂತಂದ್ರೆ ಸರ್ಗೆ ಕುಟುಂಬದ ಸದಸ್ಯರು. ಸೊ ಕುಟುಂಬದ ಸದಸ್ಯರು ಒಂದು ಪ್ರಮುಖ ಸಂಪನ್ಮೂಲ, ಹೆಚ್ಚು ಪರಿಣಾಮಕಾರಿ ಮತ್ತೆ ನೈಜ ಕಲಿಕೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ ಫ್ಯಾಮಿಲಿಯ ಮೆಂಬರ್ಸ್ ಇಂದ, ಕುಟುಂಬದ ಸದಸ್ಯರಿಂದ. ನೆಕ್ಸ್ಟ್, ಮೆಂಬರ್ಸ್ ಆಫ್ ಕಮ್ಯುನಿಟಿ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಕಮ್ಯುನಿಟಿಯಲ್ಲಿ ಮೆಂಬರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೋಷಿಯಲ್ ಲರ್ನಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯೂಸ್ ಪೇಪರ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಅದೊಂದು ರಿಸೋರ್ಸ್ ಆಗುತ್ತೆ. ಕ್ಲಾಸ್ ರೂಮ್ ಒಂದು ರಿಸೋರ್ಸ್ ಅಲ್ಲ. ಓಕೆನಾ. ಸೊ ತರಗತಿ ಒಂದು ಸಂಪನ್ಮೂಲ ಆಗಿದ್ರೆ ಸಾಲ ನಮ್ಗೆ ಏನಾಗುತ್ತೆ, ಈ ಮೂರಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಕಲಿಯೋದಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸೊ ಆಪ್ಷನ್ ಡಿ ಆಗೋದಿಲ್ಲ. ಸೊ ಆಪ್ಷನ್ ಡಿ ಆಗೋದಿಲ್ಲ ಅಂದ್ರೆ ಆಪ್ಷನ್ ಡಿ ಇವೆರಡು ರಾಂಗ್ ಆಗುತ್ತೆ. ಸೊ ಓಕೆ, ಇಲ್ಲಿ ABC ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ 3 ABC 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಈಸ್ ಫಾಲೋಡ್ ಇನ್ EVS. ಸೊ EVS ಅನ್ನ ನಾವು ಪಾಠ ಮಾಡ್ಬೇಕಾದ್ರೆ ಯಾವ ಒಂದು ತತ್ವವನ್ನ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಗ್ಲೋಬಲ್ ಟು ಲೋಕಲ್, ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್, ಅನ್ನೌನ್ ಟು ನೌನ್ ಟು ಅನ್ನೌನ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ನಮಗೆ ಯಾವಾಗ್ಲೂ ಅಷ್ಟೇ EVS ಅನ್ನ ಪಾಠ ಮಾಡ್ಬೇಕಾದ್ರೆ, ಯಾವುದೇ ಒಂದು ವಿಷಯವನ್ನ ಪಾಠ ಮಾಡ್ಬೇಕಾದ್ರೆ ಮಕ್ಕಳಿಗೆ ತಿಳಿದಿರುವುದರಿಂದ ತಿಳಿಯದೇ ಇರುವುದರ ಕಡೆಗೆ ಹೋಗ್ಬೇಕು. ತಿಳಿದಿರುವುದರಿಂದ ತಿಳಿದೇ ಇರೋದ್ರ ಕಡೆ ಅಂತಂದ್ರೆ ಯಾವ್ದಾಗ್ತಾ ಹೋಗುತ್ತೆ. ಸೊ ತಿಳಿದಿರುವುದು ಅಂದ್ರೆ ನೌನ್ ಥಿಂಗ್ಸ್. ಸೊ ನೌನ್ ಥಿಂಗ್ಸ್ ಇಂದ ಎಲ್ಲಿಗೆ ಹೋಗ್ಬೇಕು, ಅನ್ನೌನ್ ಥಿಂಗ್ಸ್ ಹೋಗ್ಬೇಕು. ಸೊ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ, ಆಪ್ಷನ್ 4 ನೋಡಿ, ನೌನ್ ಇಂದ ಅನ್ನೌನ್ ಹೋಗ್ಬೇಕು. ಮಕ್ಕಳಿಗೆ ಈಗಾಗಲೇ ಗೊತ್ತಿರುವುದನ್ನ ತಿಳಿಸಿ, ನಾವು ಯಾವಾಗ್ಲೂ ಪಾಠ ಮಾಡೋದು ಹಾಗೆ ಪೀಠಿಕೆಯನ್ನು ಆಗ್ತಾ ಇದೀವಿ ಅಂತಂದ್ರೆ ಮಕ್ಕಳಿಗೆ ಈಗಾಗಲೇ ತಿಳಿದಿರೋದ್ರಿಂದ ಅವ್ರಿಗೆ ನಾಲೆಡ್ಜ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್. ಸೊ ಇಲ್ಲೇನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ, ಸೊ ಒಂದ್ ನಿಮಿಷ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೂಲ್ ಅಂತ ಕೊಟ್ಟಿದ್ದಾರೆ. ಟೂಲ್ ಫಾರ್ ಫಾರ್ಮೇಟಿವ್ ಅಸೆಸ್ಮೆಂಟ್. FA ಮಾಡ್ತೀವಲ್ವಾ, FA ಮಾಡೋದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಟೂಲ್ ಅಲ್ಲ, ಯಾವುದೊಂದು ಸಾಧನವಲ್ಲ EVS ಅಲ್ಲಿ ಅಂತ ಕೇಳಿದ್ದಾರೆ. ಯಾವುದು, ಪೋರ್ಟ್ಫೋಲಿಯೋನ, ರೇಟಿಂಗ್ ಸ್ಕೇಲ, ಆನ್ಸಿಡೋಟಲ್ ರೆಕಾರ್ಡ್ಸ್, ಆನ್ಯುಯಲ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಇದೆ ನೋಡಿ. ವಾರ್ಷಿಕ ಸಾಧನೆ ಪರೀಕ್ಷೆ ಅನ್ನುವಂಥದ್ದಾದ್ರೆ ಇದೇನಾಗ್ತಾ ಹೋಗುತ್ತೆ, FAಗಳಾಗುತ್ತೆ. ಸೊ ಅಲ್ಲಿ ಕೇಳಿರುವಂತದ್ದೇನು, ಯಾವ್ದು ಕೇಳಿರುವಂತದ್ದು, FAಗಳಿಗೆ. ಆಗ ನಾವು ಆಟೋಮೆಟಿಕಲಿ ಆನ್ಸರ್ನ ಟಿಕ್ ಮಾಡಬಹುದು, ಆಪ್ಷನ್ 4 ಅಲ್ವಾ. ಸೊ ನಮ್ಗಿಲ್ಲಿ
ಪೋರ್ಟ್ಫೋಲಿಯೋ ಆಗಿರ್ಬೋದು, ರೇಟಿಂಗ್ ಸ್ಕೇಲ್ ಆಗಿರ್ಬೋದು, ಅನೆಕ್ಡೋಟಲ್ ರೆಕಾರ್ಡ್ಸ್ ಆಗಿರ್ಬೋದು. ಸೊ ಈ ಅನೆಕ್ಡೋಟಲ್ ರೆಕಾರ್ಡ್ಸ್ ಅಂತಂದ್ರೆ ಉಪಾಖ್ಯಾನ ದಾಖಲೆಗಳು ಅಂತ ಕರಿತಾ ಹೋಗ್ತೀವಿ. ಮಗುವಿನ ಒಂದು ಸಂಪೂರ್ಣ ದಾಖಲೆಗಳನ್ನ, ಅದೊಂದು ಟೆಸ್ಟ್ ಬರೆದಿರ್ಲಿ, ಒಂದು ಆಟವನ್ನ ಆಡಿರ್ಲಿ, ಅವುಗಳನ್ನೆಲ್ಲವನ್ನ ನಾವೆಲ್ಲ ಮಾಡ್ತೀವಿ ಉಪಾಖ್ಯಾನ ದಾಖಲೆಗಳಲ್ಲಿ ಶೇಖರಣೆ ಮಾಡಿ ಇಡ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದ ಏನಾಗ್ತಾ ಹೋಗುತ್ತೆ, ಇದು ಸರಿಯಾಗಿರುತ್ತೆ. ಸೊ FA ನಾವು ಇದ್ರ ಮೇಲೂ ನಾವು ಅಸೆಸ್ ಮಾಡ್ಬೋದು, ರೇಟಿಂಗ್ ಸ್ಕೇಲ್ ಮೇಲೂ ನಾವು ಅಸೆಸ್ ಮಾಡ್ತಾ ಹೋಗ್ಬೋದು, ಪೋರ್ಟ್ಫೋಲಿಯೋ ಮುಖಾಂತರ ನಾವು ಏನು ಅಸೆಸ್ ಮಾಡ್ತಾ ಹೋಗ್ಬೋದು, ಏನು ಮಕ್ಕಳನ್ನ ಎವಾಲ್ಯೂಯೇಟ್ ಮಾಡ್ತಾ ಹೋಗ್ಬೋದು. ಆದ್ರೆ ಆನ್ಯಲ್ ಅಚೀವ್ಮೆಂಟ್ ಟೆಸ್ಟ್ ಅನ್ನೋಂಥದ್ದು SA ಗಳಿಗೆ ಮಾತ್ರ, ಸಮೇಟಿವ್ ಅಸೆಸ್ಮೆಂಟ್ಗೆ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಅವಾಯ್ಡ್ ವೈಲ್ ಅಸೆಸಿಂಗ್ ಚಿಲ್ಡ್ರನ್ ಇನ್ EVS. ಸೊ ಮಕ್ಕಳನ್ನ ಯಾವಾಗ ಮೌಲ್ಯಮಾಪನ ಮಾಡ್ತೀವೋ, ಯಾವಾಗ EVS ಅಲ್ಲಿ ನಾವು ಏನನ್ನ ಅವಾಯ್ಡ್ ಮಾಡಬೇಕು, ವಿಚ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಅವಾಯ್ಡೆಡ್, ಯಾವ್ದನ್ನ ಅವಾಯ್ಡ್ ಮಾಡಬೇಕು, ಯಾವ್ದಾದ್ರು ಒಂದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೇಕು, ಯಾವ್ದಾಗ್ತಾ ಹೋಗುತ್ತೆ ಅಂತ ಕೇಳಿದರೆ ಯಾವ್ದಾಗ್ತಾ ಹೋಗುತ್ತೆ, ಜಡ್ಜಿಂಗ್ ದ ಆನ್ಸರ್ಸ್ ಗಿವೆನ್ ಬೈ ದ ಚಿಲ್ಡ್ರನ್ ಇನ್ ಟರ್ಮ್ ಆಫ್ ರೈಟ್ ಆರ್ ರಾಂಗ್. ಸೊ ಇದು ಆಲ್ಮೋಸ್ಟ್ ರೈಟ್ ಆನ್ಸರ್. ಏನಕ್ಕೆ ಮಕ್ಕಳನ್ನ ಕೇವಲ ಸರಿ ಮತ್ತೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅನ್ನೋದ್ರಿಂದ ಮಕ್ಕಳನ್ನ ಜಡ್ಜ್ ಮಾಡಬಾರದು, ಮಕ್ಕಳಿಗೆ ಬೇರೆ ವಿಷಯಗಳು ಗೊತ್ತಿರಬೇಕು. ಇದು ಆಲ್ಮೋಸ್ಟ್ ಆನ್ಸರ್, 90% ಆನ್ಸರ್ ಇದೇ ಆಗಿರುತ್ತೆ. ನೆಕ್ಸ್ಟ್, ಡಿಸ್ಕಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಗಿವೆನ್ ಅಟ್ ದ ಎಂಡ್ ಆಫ್ ಈಚ್ ಚಾಪ್ಟರ್ EVS ಟೆಕ್ಸ್ಟ್ ಬುಕ್ ಆಫ್ ದ ಕ್ಲಾಸ್ 5 ಅಂತ ಇದೆ. ಸೊ ಇದು ಮಾಡಬೇಕು. ಸೊ ಇದನ್ನ ಮಾಡಬೇಕು. ಸೊ ಇದು ಮಾಡಬೇಕು ಅಂದ್ರೆ ಇದನ್ನ ಅವಾಯ್ಡ್ ಮಾಡಬಾರದು. ಯೂಸ್ ಇಂಡಿಕೇಟರ್ಸ್ ಫಾರ್ ಅಸೆಸ್ಮೆಂಟ್. ಇಂಡಿಕೇಟರ್ಸ್ ನ ಯೂಸ್ ಮಾಡಿ ಮಕ್ಕಳನ್ನ ಏನ್ ಮಾಡಬಹುದು, ಅಸೆಸ್ ಮಾಡಬಹುದು. ಇಂಡಿಕೇಟರ್ ಅಂತಂದ್ರೆ ಮಕ್ಕಳು ಈ ಒಂದು ವಿಧಾನದಲ್ಲಿ ಕೆಲವೊಂದಿಷ್ಟು ಇಂಡಿಕೇಟರ್ಸ್ ನ ಬಳಸುವಂತದ್ದು, ನಿರ್ದಿಷ್ಟ ಉದ್ದೇಶಗಳನ್ನ ಬಳಸ್ಕೊಳ್ಳೋದಾಗಿರ್ಲಿ, ಸೊ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಅನ್ನ ಕೊಡೋದಾಗಿರ್ಲಿ, ಅವುಗಳನ್ನ ಬಳಸೋದ್ರಿಂದ ಅವ್ರನ್ನ ಮೌಲ್ಯಮಾಪನ ಮಾಡ್ತಾ ಹೋಗ್ಬೋದು. ಸೊ ಅದರಿಂದ ಇದನ್ನ ಅವಾಯ್ಡ್ ಮಾಡಬಾರದು. ಕ್ವಾಲಿಟೇಟಿವ್ ಅಸೆಸ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್. ಸೊ ಇದನ್ನ ಮಾಡಲೇಬೇಕು, ಟೀಚರ್ ಏನಂತಾರು ಮಕ್ಕಳಿಗೆ ಇದನ್ನ ಮಾಡಲೇಬೇಕು, ಕ್ವಾಲಿಟೇಟಿವ್ ಅಸೆಸ್ಮೆಂಟ್. ಪರಿಣಾತ್ಮಕಾರಿಯಾದಂತ ಒಂದು ಮೌಲ್ಯಮಾಪನ ಮಾಡಬೇಕು. ಸೊ ಇಲ್ಲಿ ಯಾವುದನ್ನ ಮಾಡಬಾರದು, ಮಕ್ಕಳನ್ನ ಜಡ್ಜ್ ಮಾಡುವಂತದ್ದು, ಕೇವಲ ಅವ್ರು ಹೇಳ್ತಂತ ಸರಿ ಮತ್ತು ತಪ್ಪುಗಳಿಂದ ಎನ್ನುವಂಥದ್ದು. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಎ ಟೀಚರ್ ಆಫ್ ಕ್ಲಾಸ್ 5th ಕಂಡಕ್ಟ್ ಆನ್ ಆಕ್ಟಿವಿಟಿ ಇನ್ ವಿಚ್ she asks her children to drop some sugar on the ground and asks them to wait until the ants come there. Children can be given meaningful learning from this activity if teacher. ನೋಡಿ, ಒಬ್ಬ ಟೀಚರ್ 5ನೇ ತರಗತಿಯ ಮಕ್ಕಳಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದು ಆಕ್ಟಿವಿಟಿಯನ್ನ ಮಾಡಿಸ್ತಾ ಇದ್ದಾರೆ. ಏನ್ ಆಕ್ಟಿವಿಟಿಯನ್ನ ಮಾಡಿಸ್ತಿದ್ದಾರೆ, ಸೊ ಆ ಆಕ್ಟಿವಿಟಿಯಲ್ಲಿ ಆ ಮಕ್ಕಳಿಗೆ ಕೆಲವೊಂದಿಷ್ಟು ಶುಗರ್ ಅನ್ನ ತಗೊಂಡು ಗ್ರೌಂಡ್ ಅಲ್ಲಿ ಹೋಗಿ ಸುರಿಯಿರಿ ಅಂತ ಹೇಳಿದ್ದಾರೆ. ಸುರಿದಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಏನಾಗುತ್ತೋ ಅಲ್ಲಿ ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಯ್ತು, ಇಲ್ಲಿ ಯಾವ ಒಂದು ಕಲಿಕೆಯನ್ನ ಈ ಆಕ್ಟಿವಿಟಿ ಶಿಕ್ಷಕರು ಮಕ್ಕಳಲ್ಲಿ ಏನನ್ನ ಪೋಷಣೆ ಮಾಡಬೇಕು, ಯಾವ ಒಂದು ಉದ್ದೇಶವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಏನ್ ಮಾಡ್ತಾರೆ ಟೀಚರ್ ಇಲ್ಲಿ, ಎಂಕರೇಜಸ್ ಈಸ್ ಚಿಲ್ಡ್ರನ್ ಟು ಅಬ್ಸರ್ವ್ ಆಕ್ಟಿವಿಟಿ. ಸೊ ಅದನ್ನ ಅಬ್ಸರ್ವ್ ಮಾಡುವಂತ ಆಕ್ಟಿವಿಟಿಯನ್ನ ಮಾಡ್ತಾ ಇದ್ದಾರಾ. ಎಂಕರೇಜ್ ಈಸ್ ಆರ್ ಚಿಲ್ಡ್ರನ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ. Encourage is children to observe, share their experiences followed by discussions on the activity. ನೋಡಿ, ಇಲ್ಲಿ ಎರಡೂ ಬಂದಿದೆ ಅಂತಂದಾಗ ಆಟೋಮೆಟಿಕಲಿ ಈ ಆಪ್ಷನ್ ರಾಂಗ್ ಆಗುತ್ತೆ. ಯಾಕೆ, ಆಕ್ಟಿವಿಟಿನ ಅಬ್ಸರ್ವ್ ಮಾಡಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ನೆಕ್ಸ್ಟ್ ಏನಿದೆ, ಆಪ್ಷನ್ 4 ಇದೆ. ಎಂಕರೇಜ್ ಈಸ್ ಚಿಲ್ಡ್ರನ್ ಟು ಆನ್ಸರ್ ದ ಕ್ವಶನ್ಸ್ ಅಟ್ ದೇರ್ ಹೋಮ್ ರಿಲೇಟೆಡ್ ಟು ದ ಆಕ್ಟಿವಿಟಿ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಮಕ್ಕಳು ಚಟುವಟಿಕೆಯನ್ನ ಅವಲೋಕನ ಮಾಡಬೇಕು, ಅಬ್ಸರ್ವ್ ಮಾಡಬೇಕು, ಮತ್ತೆ ಅದರಿಂದ ಅವರು ಏನೇನೆಲ್ಲ ಅನುಭವಗಳನ್ನ ಪಡ್ಕೊಂಡ್ರು ಎನ್ನುವಂಥದ್ದನ್ನ ಅವರು ಹಂಚ್ಕೊಳ್ತಾ ಹೋಗ್ಬೇಕು. ಎಲ್ಲಿ, ಆ ಒಂದು ಗುಂಪಿನಲ್ಲಿ. ಸೊ ಡಿಸ್ಕಷನ್ ಆನ್ ದ ಆಕ್ಟಿವಿಟಿ, ಆ ಆಕ್ಟಿವಿಟಿಯಿಂದ ಏನೇನೆಲ್ಲ ಅವ್ರು ಪಡ್ಕೊಳ್ತಾ ಹೋದ್ರು ಅಂತ ಅವ್ರು ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಇದನ್ನ ಶಿಕ್ಷಕರು ಏನ್ ಮಾಡಿರ್ತಾರೆ, ಶಿಕ್ಷಕರ ಒಂದು ಆಕ್ಟಿವಿಟಿ ಕೊಡ್ತಾ ಇರೋದೇ ಅದಕ್ಕೋಸ್ಕರ. ಶುಗರ್ನ ನೀವು ಗ್ರೌಂಡ್ ಮ್ಯಾಚ್ ಏನ್ ಬರುತ್ತೆ, ಇರುವೆಗಳು ಬರುತ್ತವೆ. ಸೊ ಇರುವೆಗಳು ಬಂದು ಏನ್ ಮಾಡ್ತವೆ, ಇರುವೆಗಳು ಹೇಗೆ ಬರ್ತವೆ, ಇರುವೆಗಳು ಸರತಿ ಸಾಲಿನಲ್ಲಿ ಹೇಗಿರ್ತವೆ, ಹೇಗೆ ಸರತಿ ಸಾಲಲ್ಲಿ ಮಾಡ್ತಾ ಹೋಗ್ಬೇಕು, ನೀವು ಹೇಗೆ ಆ ಸರತಿ ಸಾಲನ್ನ ಯಾಕೆ ಮಾಡಬೇಕು, ಸೊ ಅನ್ನೋದನ್ನ ಮಕ್ಕಳಿಗೆ ನಾವು ಈಸಿಯಾಗಿ ಹೇಳ್ತಾ ಹೋಗ್ಬೋದು. ಅಂದ್ರೆ ಮಕ್ಕಳು ಸಹ ಅದನ್ನ ಏನ್ ಮಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡ್ತವೆ, ಆ ಇರುವೆಗಳು ಹೇಗೆ ಬಂದು ಅಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತವೆ. ಸೊ ಅದರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಕೇವಲ ಅದನ್ನ ಆನ್ಸರ್ ದ ಕ್ವಶನ್ಸ್ ಅಟ್ ದೇರ್ ಹೋಮ್ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನೋದಕ್ಕೆ ತಪ್ಪು, ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿ ಕ್ವಶನ್ಸ್ ನ ಅಲ್ಲಿ ಕೇಳ್ತಾ ಇಲ್ಲ. ಸೊ ಹೋಮ್ ರಿಲೇಟೆಡ್ ಕ್ವಶನ್ಸ್. ಮುಂದಿನ ಪ್ರಶ್ನೆ, ಸೊ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಇಷ್ಟು ಪ್ರಶ್ನೆಗಳಾಗಿತ್ತು. ಈಗ ನಾವು ನೇರವಾಗಿ ಪರಿಸರ ಅಧ್ಯಯನಕ್ಕೆ ಸಂಬಂಧ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕನ್ಸಿಡರ್ ದ ಫಾಲೋವಿಂಗ್ ಲೀಸ್ಟ್: ಟಾರ್ಟೈಸ್ ಆಮೆ, ಕ್ರೊಕೊಡೈಲ್ ಮೊಸಳೆ, ಕ್ರೌ ಕಾಗೆ, ಡಕ್ ಮತ್ತೆ ಫಿಶ್ ಬಾತುಕೋಳಿ ಮತ್ತೆ ಮೀನು. ಇನ್ ದಿಸ್ ಲಿಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಡಿಫರೆಂಟ್ ಫ್ರಮ್ ದ ಅದರ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗ್ತಾ ಹೋಗುತ್ತೆ, ನೀವು ನೋಡ್ಬೋದು, ಟಾರ್ಟೈಸ್ ಆಮೆ ಆಗಿರ್ಬೋದು, ಮತ್ತೆ ಮೊಸಳೆ ಆಗಿರ್ಬೋದು, ಕಾಗೆ ಮತ್ತೆ
ಬಾತುಕೋಳಿ, ಡಕ್ ಎನ್ನುವಂಥದ್ದು ಇವೆಲ್ಲ ಏನಾಗ್ತಾ ಹೋಗ್ತದೆ, ಇವೆಲ್ಲವೂ ಭೂಮಿಯ ಮೇಲೆ ಅಥವಾ ನೀರಿನಲ್ಲಿ ವಾಸಿಸುವಂತ, ಸೊ ಫಿಶ್ ಅಷ್ಟೇ, ಇವೆಲ್ಲ ಭೂಮಿ ಮೇಲೆ ಅಥವಾ ನೀರಿನಲ್ಲಿ ವಾಸಿಸುವಂತ ಕೆಲವೊಂದಿಷ್ಟು ಪ್ರಾಣಿಗಳು. ಸೊ ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ ಆಮೆ ಎನ್ನುವಂಥದ್ದು ಏನಾಗುತ್ತೆ ಹೇಳಿ, ಆಮೆ ಎನ್ನುವಂಥದ್ದು ಭೂಮಿ ಮೇಲೇನೂ ವಾಸಿಸುತ್ತೆ, ನೀರಿನಲ್ಲೂ ವಾಸ ಮಾಡುತ್ತೆ. ಕ್ರೊಕೊಡೈಲ್ ಎನ್ನುವಂಥದ್ದು ಅಷ್ಟೇ, ಭೂಮಿ ಮೇಲೇನೂ ವಾಸ ಮಾಡುತ್ತೆ, ನೀರಿನಲ್ಲೂ ವಾಸ ಮಾಡುತ್ತೆ. ಕ್ರೌ ಎನ್ನುವಂಥದ್ದು, ಕಾಗೆ ಎನ್ನುವಂಥದ್ದು ಸಾಮಾನ್ಯವಾಗಿ ಭೂಮಿಯ ಮೇಲೆ ಮಾತ್ರ ವಾಸ ಮಾಡ್ತಾ ಹೋಗುತ್ತೆ. ಓಕೆನಾ. ಡಕ್ ಎನ್ನುವಂಥದ್ದು ಅದು ಸಹ ನೀರಿನಲ್ಲಿ ವಾಸ ಮಾಡ್ತಾ ಹೋಗುತ್ತೆ, ನೀರಿನಲ್ಲಿ ವಾಸ ಮಾಡುತ್ತೆ, ಅದಕ್ಕೆ ಬೇಕಾದಾಗ ಮತ್ತೆ ಭೂಮಿಯಲ್ಲೂ ಸಹ ವಾಸ ಮಾಡುತ್ತೆ, ಸ್ವಲ್ಪ ಸಮಯದ ಕಾಲ ಭೂಮಿಗೆ ಬರುತ್ತೆ. ಫಿಶ್ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಸೊ ಫಿಶ್ ಎನ್ನುವಂಥದ್ದು ಏನಾಗುತ್ತೆ, ಕಂಪ್ಲೀಟ್ಲಿ ನೀರಲ್ಲೇ ಇರುತ್ತೆ, ನೀರಲ್ಲಿ ಬರುತ್ತೆ, ನೀರಿಂದ ಹೊರಗಡೆ ಬಂತು ಅಂದ್ರೆ ಸತ್ತೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕ್ರೌ ಬೇಕಾದ್ರೆ ಏನ್ ಮಾಡ್ಬೋದು, ನೀರಿಗೆ ಇಳಿಬಹುದು, ನೀರಿಗೆ ಇಳಿದು ಅದು ಬೇಕಾದ ಸ್ಥಾನವನ್ನ ಮಾಡ್ಕೊಳ್ಳುತ್ತೆ, ಸ್ವಲ್ಪ ಕಾಲ ನೀರಿನಲ್ಲಿ ಇರಬಹುದು. ಆದ್ರೆ ಮೀನು ಸ್ವಲ್ಪ ಕಾಲ ಭೂಮಿಲಿದ್ರೆ ಏನಾಗುತ್ತೆ, ಅದು ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಸತ್ತೇ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗುತ್ತೆ, ಫಿಶ್ ಎನ್ನುವಂಥದ್ದು. ಸೊ ಫಿಶ್ ಇವೆಲ್ಲವೂ ಸಹ ಭೂಮಿ ಮತ್ತೆ ನೀರಿನಲ್ಲಿ ಕೆಲವೊಂದಿಷ್ಟು ಕಾಲ ಇರಬಲ್ಲವು, ಆದ್ರೆ ಫಿಶ್ ಎನ್ನುವಂಥದ್ದು ಕೇವಲ ನೀರಿನಲ್ಲಿ ಮಾತ್ರ ಇರುತ್ತೆ. ಸೊ ಅದು ನಮಗೆ ಭೂಮಿಯಲ್ಲಿ ಇರೋದಿಲ್ಲ. ಸೊ ಭೂಮಿಯಲ್ಲಿ ಇದ್ರೆ ಸಾಮಾನ್ಯವಾಗಿ ಒಂದು 40ರಿಂದ ಒಂದು ನಿಮಿಷದೊಳಗೆ ಅದು ತುಂಬಾ ಒದ್ದಾಡ್ಬಿಟ್ಟು ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ಕಾಲಮ್ 1 ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ನಗರಗಳು ಮತ್ತೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದ ರಿಲೇಟೆಡ್ ಫುಡ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ್ದು ಸರಿ ಆಗ್ತಾ ಹೋಗುತ್ತೆ. ಹಾಂಗ್ಕಾಂಗ್, ಕೇರಳ, ಕಾಶ್ಮೀರ, ಗೋವಾ ಅಂತ ಕೊಟ್ಟಿದ್ದಾರೆ. ಈ ಕಡೆ ಬಾಯ್ಲ್ಡ್ ಟೋಪಿಕಾ ವಿತ್ ಎನಿ ಕರಿ, ಸೊ ಕರಿ ಅಂತ ಕೊಟ್ಟಿದ್ದಾರೆ, ಬಾಯ್ಲ್ಡ್ ಕರಿ ಆಗಿದ್ದಾರೆ. ಮತ್ತೆ ಫಿಶ್ ಕುಡಿನ್ ಮಸ್ಟರ್ಡ್ ಆಯಿಲ್, ಸೊ ಫಿಶ್ ಅನ್ನ ಫಿಶ್ಗೆ ಸಂಬಂಧಿಸಿದ ಆಹಾರ, ಮೀನಿಗೆ ಸಂಬಂಧಿಸಿದ ಆಹಾರ, ಮೀನಿನ ಆಹಾರ ಇದು. ನೆಕ್ಸ್ಟ್, ಸೊ ಇದು ಯಾವ್ದಿದೆ, ಟ್ಯಾಪಿಕೋವಾ ಅಂತ ಒಂದು ಕರಿ ಇದೆ, ಟೋಪಿಕಾ ಅನ್ನೋಂಥ ಕರಿ ಮೀನ್ಸ್ ಸಾಂಬಾರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಸಿ ಫಿಶ್ ಕುಡಿನ್ ಕೋಕೋನಟ್ ಆಯಿಲ್, ಸೊ ಸಿ ಫಿಶ್ ಕುಡಿನ್ ಕೋಕೋನಟ್ ಆಯಿಲ್, ಸೊ ಸಿ ಫಿಶ್ ಮೀನ್ಸ್, ಸೊ ನಾವು ಸಮುದ್ರದ ಮೀನು ಅಂತ, ಸಮುದ್ರದಲ್ಲಿರುವಂತ ಮೀನು, ಸಮುದ್ರದ ಮೀನುಗಳು ಯಾವ್ದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಕೋಕೋನಟ್ ಆಯಿಲ್ ಮೀನ್ಸ್ ತೆಂಗಿನ ಎಣ್ಣೆ. ನೆಕ್ಸ್ಟ್, ಗೋವಾ ಚೋಲೆ ಭಟೋರೆ, ಮತ್ತೆ ನೆಕ್ಸ್ಟ್ ಇದೆ ಕುಕ್ಡ್ ಸ್ನೇಕ್ಸ್ ಅಂತ ಇದೆ. ಸೊ ಅವುಗಳನ್ನ ಬೇಯಿಸಿ ತಿನ್ನುವಂಥದ್ದು ಅಂತ ಇದೆ. ಸೊ ಇದಕ್ಕೆ ಯಾವ್ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದೊಂದನೇ ಆನ್ಸರ್ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಹಾಂಗ್ಕಾಂಗ್ ಎನ್ನುವಂಥದ್ದು. ಸೊ ಹಾಂಗ್ಕಾಂಗ್ ಅಲ್ಲಿ ಏನಿದೆ, ಹಾಂಗ್ಕಾಂಗ್ ಅಲ್ಲಿ ಅವರ ಒಂದು ಜನಪ್ರಿಯ ಆಹಾರ ಏನಿರುತ್ತೆ ಅಂದ್ರೆ ಅವರು ಹಾವುಗಳನ್ನ ಬೇಯಿಸಿ ತಿಂತಾರೆ. ಸೊ ಹೇಗೆ ಏನ್ ಆನ್ಸರ್ ಆಗುತ್ತೆ, ನಾನು ಇಲ್ಲಿ ಆನ್ಸರ್ ಬರ್ತೀನಿ. ಹೇಗೆ 5ನೇದು ಆನ್ಸರ್, ಅವರ ಜನಪ್ರಿಯ ಆಹಾರ ಅಂತಂದ್ರೆ ಹಾವುಗಳನ್ನ ಬೇಯಿಸಿ ತಿನ್ನುವಂಥದ್ದು ಅವರ ಜನಪ್ರಿಯ ಆಹಾರ. ನೆಕ್ಸ್ಟ್, ಕೇರಳದಲ್ಲಿ ಏನ್ ಮಾಡ್ತಾರೆ, ಕೇರಳದಲ್ಲಿ ಸೊ ಏನ್ ಮಾಡ್ತಾರೆ, ಟೋಪಿಕಾವಾ ಕರಿಯನ್ನ ತಿಂತ ಹೋಗ್ತಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಮಾಹಿತಿ, ಇದು ಟೋಪಿಕಾ ಕರಿಯನ್ನ ತಿಂತ ಹೋಗ್ತಾರೆ. ಸೊ ಆಪ್ಷನ್ ಬಿಗೆ ಒಂದು ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಕಾಶ್ಮೀರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಸಾಸಿವೆ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ ಎಣ್ಣೆಯಲ್ಲಿ ಬೆಳೆಸಿದಂತಹ ಮೀನನ್ನು ತಿಂತ ಹೋಗ್ತಾರೆ. ಕಾಶ್ಮೀರಲ್ಲಿ ಫಿಶ್ ಕುಡಿನ್ ಮಸ್ಟರ್ಡ್ ಆಯಿಲ್, C2. ನೆಕ್ಸ್ಟ್, ಗೋವಾದಲ್ಲಿ ಏನ್ ತಿಂತ ಹೋಗ್ತಾರೆ, ಸೊ ಗೋವಾದಲ್ಲಿ ಸಿ ಫಿಶ್ ಕುಡಿನ್ ಕೊಕೊನಟ್ ಆಯಿಲ್, ಇದು ಇದಾಗ್ತದೆ. ಗೋವಾದಲ್ಲಿ ತೆಂಗಿನ ಎಣ್ಣೆಯಲ್ಲಿ ಬೇಯಿಸಿದ ಸಮುದ್ರ ಮೀನನ್ನ ಬೇಯಿಸಿರುವಂಥದ್ದು. ಸೊ ಯಾವ್ದ್ರಲ್ಲಿ, ತೆಂಗಿನ ಎಣ್ಣೆಯಲ್ಲಿ ಬೇಯಿಸಿದಂತಹ ಮೀನನ್ನ ತಿನ್ನೋದಕ್ಕೆ ಹೆಚ್ಚು ಇಷ್ಟಪಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಆನ್ಸರ್ ಏನಿದೆ, A5B1. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, A5B1 C2. ಸೊ ಎಲ್ಲಕ್ಕೂ A5 ಇದೆ, B1 ಎಲ್ಲಿದೆ, S ಎಲ್ಲಿದೆ. A5B1 C2 D3 ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬರ್ಡ್ ಸ್ಪೀಶೀಸ್ ಮೂವ್ಸ್ ಇಟ್ಸ್ ನೆಕ್ ಬ್ಯಾಕ್ ಅಂಡ್ ಫೋರ್ತ್ ವಿತ್ ಜರ್ಕ್ ಅಂತ ಇದೆ. ಸೊ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಲ್ಲಿ ಸೊ ಯಾವ ಒಂದು ಪ್ರಾಣಿ ಕುತ್ತಿಗೆಯನ್ನ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಚಲಿಸುವ ಅಕ್ಕಿಯಾಗಿದೆ. ಹೋಲ್, ಕ್ರೌ, ಬಾರ್ಬೆಟ್, ಮೈನಾ ಅಂತ ಇದೆ. ಸೊ ಏನ್ ಮಾಡುತ್ತೆ, ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಹಿಂದಕ್ಕೂ ಮತ್ತೆ ಮುಂದಕ್ಕೆ ಚಲಿಸುವ ಅಕ್ಕಿ, ಮೂವ್ಮೆಂಟ್ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ ಓಲ್ ಎನ್ನುವಂಥದ್ದು ಕೇವಲ ರೊಟೇಟ್ ಮಾಡುತ್ತೆ ಅಷ್ಟೇ, ಕಂಪ್ಲೀಟ್ಲಿ 360 ಡಿಗ್ರಿ ರೊಟೇಟ್ ಮಾಡುತ್ತೆ. ಅವ್ರು ಹೇಳಿರ್ತಂಥದ್ದು ರೊಟೇಟ್ ಮಾಡ್ತಾ ಇರೋದಲ್ಲ, ಅದು ಮೂವ್ ಮಾಡುತ್ತೆ. ಮೂವ್ ಇಟ್ಸ್ ನೆಕ್ ಬ್ಯಾಕ್ ಅಂಡ್ ಫೋರ್ತ್ ವಿತ್ ಜರ್ಕ್. ಕುತ್ತಿಗೆನ ಹಿಂದಕ್ಕೆ ಮುಂದಕ್ಕೆ ಚಲಿಸಿ ಮುಂದಕ್ಕೆ ಹೋಗುವಂತ ಅಕ್ಕಿ ಯಾವ್ದಾಗ್ತಾ ಹೋಗುತ್ತೆ. ಸೊ ನಮ್ಗೆ ಕ್ರೌ ಆಗೋದಿಲ್ಲ, ಸೊ ಬಾರ್ಬೆಟ್ ಆಗೋದಿಲ್ಲ. ಮೈನಾ ಎನ್ನುವಂತ ಅಕ್ಕಿ, ಮೈನಾ ಅಕ್ಕಿ ತನ್ನ ಕುತ್ತಿಗೆನ ತೀವ್ರವಾಗಿ ಹಿಂದಕ್ಕೆ ಮತ್ತೆ ಮುಂದಕ್ಕೆ ಬಾಗಿಸಿ ಚಲನೆ ಮಾಡ್ತಾ ಹೋಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಆನ್ಸರ್ ಏನ್ ಮಾಡ್ಬಿಡ್ತೀವಿ,
ಗೂಬೆ ಅಥವಾ ಓಲೆಯನ್ನು ಹಾಕ್ಬಿಟ್ಟು ಆನ್ಸರ್ ಬಂದ್ಬಿಡ್ತೀವಿ. ಸೊ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ಸಿಡರ್ ದ ಫಾಲೋವಿಂಗ್ ಡಿಸ್ಕ್ರಿಪ್ಷನ್ ಆಫ್ ದ ಹೌಸಸ್. ಕೆಲವೊಂದಿಷ್ಟು ಮನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಸೊ ಕೆಲವೊಂದಿಷ್ಟು ಹೆಸರುಗಳನ್ನ ಕೊಟ್ಟು ಹೇಳಿದ್ದಾರೆ. ಸೊ ಏನಿದ್ದಾರೆ? ಇನ್ ರಾಜಸ್ಥಾನ್ ದ ವಿಲೇಜರ್ಸ್ ಲಿವ್ ಇನ್ ಮಡ್ ಹೌಸಸ್ ವಿತ್ ದ ರೂಪ್ ಆಫ್ ಥ್ರೋನಿ ಬಶಸ್ ಅಂತ ಇದೆ. ಇನ್ ಮನಾಲಿ ಅಥವಾ ಹಿಮಾಚಲ್ ಪ್ರದೇಶದಲ್ಲಿ ಹೌಸಸ್ ಆರ್ ಮೇಡ್ ಅಪ್ ಆಫ್ ಬ್ಯಾಂಬೂ ಪಿಲ್ಲರ್ಸ್. ಇನ್ ಲೇ 2 floor houses are made up of stones. The ground floor is for animals for storing necessary things ಅಂತ ಇದೆ. The correct statement are ಅಂತ ಇದೆ. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನಾನು ಇಲ್ಲಿ ಹುಡುಕ್ಬೇಕು. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಮೊದಲನೇದು ಏನಾಗಿದೆ? ರಾಜಸ್ಥಾನಲ್ಲಿ ವಿಲೇಜರ್ಸ್, ರಾಜಸ್ಥಾನದಲ್ಲಿ ಹಳ್ಳಿಯ ಜನರು ಹೇಗೆ ಬದುಕ್ತಾ ಹೋಗ್ತಾರೆ? ಮಣ್ಣಿನ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಮಡ್ ಹೌಸಸ್, ಮಣ್ಣಿನಲ್ಲಿ ವಾಸ ಮಾಡ್ತಿದ್ದಾರೆ. ಮತ್ತೆ ಏನಾಗ್ತಾ ಹೋಗುತ್ತೆ ಅಲ್ಲಿ? ರೂಪ್ಸ್ ಆಫ್ ಥ್ರೋನಿ ಬ್ರಷಸ್ ಮೀನ್ಸ್ ಕೆಲವೊಂದಿಷ್ಟು ಗರಿಗಳನ್ನ ಹಾಕಿ ಅದರ ಮೇಲೆ ಅವರು ವಾಸ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಗೆ ಸೂಕ್ತ ಆಗುತ್ತಾ? ಎಸ್, ಸೂಕ್ತ ಆಗುತ್ತೆ. ಕಾರಣ ಏನು? ಮಣ್ಣಿನ ಮನೆಗಳನ್ನ ಅವರು ಬಳಸ್ತಾ ಇರೋದ್ರಿಂದ. ಥ್ರೋನಿ ಬ್ರಷಸ್ ಮೀನ್ಸ್ ಕೆಲವೊಂದಿಷ್ಟು ಗಿಡಗಳನ್ನ ಅವ್ರು ಬಳಸ್ಕೊಳ್ತಾ ಇರೋದ್ರಿಂದ ಅದೇನಾಗುತ್ತೆ? ಅಲ್ಲಿನ ಜನರು ಅಲ್ಲಿ ಹೆಚ್ಚು ಬಿಸಿ ಇರುತ್ತೆ. ಸೊ ಬಿಸಿ ಇರೋದ್ರಿಂದ ಈ ಮಣ್ಣಿನಲ್ಲಿರುವಂತ ಮನೆಗಳೇನು ಮಾಡ್ತಾ ಹೋಗ್ತವೆ? ತಂಪನೆ ಒಂದು ವಾತಾವರಣ ಕೊಡ್ತಾ ಹೋಗುತ್ತೆ. ಸೊ ನೀವು ಮಡ್ ಪಾಟ್ ಎಲ್ಲ ಕೇಳಿರ್ಬೋದು. ಸೊ ಮಡ್ ಪಾಟ್ ನೀರನ್ನು ಹೇಗೆ ಇಡುತ್ತೆ? ತಣ್ಣಗಿಡುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಅವರು ತಣ್ಣನೆಗೆ ಇರ್ಲಿಕ್ಕಂತ ಏನ್ ಮಾಡ್ತಾರೆ? ಈ ಮಡ್ ಹೌಸಸ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾರೆ ವಿತ್ ದ ರೂಪ್ ಆಫ್ ಥ್ರೋನಿ ಬುಷಸ್ ಮೀನ್ಸ್ ಕೆಲವೊಂದಿಷ್ಟು ಒಂದು ಸಸ್ಯಗಳನ್ನ ಬಳಸ್ಕೊಂಡು ಆ ರೀತಿ ಮನೆಗಳನ್ನ ಕಟ್ಕೊಳ್ತಾ ಹೋಗ್ತಾರೆ. ಸೊ ಇದು ಕಂಪ್ಲೀಟ್ಲಿ ಸರಿಯಾಗಿದೆ. ನೆಕ್ಸ್ಟ್, ಇನ್ ಮನಾಲಿ ಹೌಸಸ್ ಆರ್ ಮೇಡ್ ಆನ್ ಬ್ಯಾಂಬೂ ಪಿಲ್ಲರ್ಸ್ ಅಂತ ಇದೆ. ಸೊ ಬ್ಯಾಂಬೂ ಪಿಲ್ಲರ್ಸ್ ಅನ್ನುವಂಥದ್ದು ಮನಾಲಿ ಮನೆಗಳನ್ನ ಬಿದಿರಿನ ಕಂಬಗಳ ಮೇಲೆ ನಿರ್ಮಿಸ್ತಾರಾ ಅಂತ ಕೇಳಿದ್ರೆ, ಇನ್ ಮನಾಲಿ ಹೌಸಸ್ ಆರ್ ಮೇಡ್ ಆನ್ ಬಾಂಬೂ ಪಿಲ್ಲರ್ಸ್ ಮೇಲೆ ನಿರ್ಮಿಸ್ತಾರಾ ಅಂತ ಕೇಳಿದ್ರೆ, ಸೊ ಅಂತ ಮನೆಗಳು ಸಾಮಾನ್ಯವಾಗಿ ಇಲ್ಲಿ ಬರೋದಿಲ್ಲ. ಎಲ್ಲಿ ಬರ್ತವೆ? ಅಸ್ಸಾಂನಲ್ಲಿ ಕಂಡು ಬರ್ತವೆ. ಅಸ್ಸಾಂನಲ್ಲಿ ಏನಕ್ಕೆ ಕಂಡು ಬರ್ತವೆ? ಅಸ್ಸಾಂನಲ್ಲಿ ಮಳೆ ಜಾಸ್ತಿ. ಸೊ ಮಳೆ ಜಾಸ್ತಿ ಆಗಿರೋದ್ರಿಂದ ಏನ್ ಮಾಡ್ತಾರೆ ಅವರು? ಸಾಮಾನ್ಯವಾಗಿ ಕೆಲವೊಂದಿಷ್ಟು ಬ್ಯಾಂಬೂ ಪಿಲ್ಲರ್ಸ್ ಅನ್ನ ಏನ್ ಮಾಡ್ತಾ ಹೋಗ್ತಾರೆ? ಬ್ಯಾಂಬೂ ಪಿಲ್ಲರ್ಸ್ ಅನ್ನ ಕಟ್ಟಿ ಆ ಬ್ಯಾಂಬೂ ಪಿಲ್ಲರ್ಸ್ ಮೇಲೆ ಏನ್ ಮಾಡ್ತಾರೆ? ಒಂದು ಮನೆಯನ್ನ ಕಟ್ಕೊಳ್ತಾ ಹೋಗ್ತಾರೆ. ಸೊ ಕೆಳಭಾಗದಲ್ಲಿ ಏನಿರೋದು? ಸೊ ಅದರಿಂದ ಆಪ್ಷನ್ ಬಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಇನ್ ಲೇ 2 floor houses are made up of stones. ಇಲ್ಲಿ ಲೇ ಎನ್ನುವಂತ ಸ್ಥಳದಲ್ಲಿ 2 ಅಂತಸ್ತಿನ ಒಂದು ಮನೆಯನ್ನ ಕಟ್ಕೊಳ್ತಾ ಹೋಗ್ತಾರೆ. ಸೊ ಇದು ಏನ್ ಮಾಡ್ತಾ ಹೋಗುತ್ತೆ? ಎಂತಸ್ತಿದ್ದು ಇಲ್ಲಿ ಮೊದಲನೇ ದ ಗ್ರೌಂಡ್ ಫ್ಲೋರ್, ಸೊ ಕೆಳಗಿನ ಮಾಡಿಯನ್ನು ಏನ್ ಮಾಡ್ತಾರೆ? ಅನಿಮಲ್ಗಳನ್ನ ವಾಸ ಮಾಡಕ್ ಬಿಡ್ತಾರೆ. ದ ಗ್ರೌಂಡ್ ಫ್ಲೋರ್ ಏನ್ ಮಾಡ್ತಾರೆ? ಅನಿಮಲ್ಸ್ ಮತ್ತೆ ಅಂಡ್ ಫಾರ್ ದ ಸ್ಟೋರಿಂಗ್ ನೆಸೆಸರಿ ಥಿಂಗ್ಸ್. ಸೊ ಕೆಳಗಿನವುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ? ಅನಿಮಲ್ಸ್ ಇರೋದಕ್ಕಾಗಿರ್ಲಿ, ಕೆಲವೊಂದಿಷ್ಟು ಪ್ರಮುಖ ವಸ್ತುಗಳನ್ನ ಶೇಖರಣೆ ಮಾಡೋದಕ್ಕಾಗ್ಲಿ ಬಿಡ್ತಾರೆ. ಸೊ ಅವರು ಏನ್ ಮಾಡ್ತಾರೆ? ಮೇಲಿನ 2ನೇ ಫ್ಲೋರ್ ಅಲ್ಲಿ ಅವರು ಜನ ವಾಸ ಮಾಡ್ತಾ ಹೋಗ್ತಾರೆ. 2nd floor ಅಲ್ಲಿ. ಎಸ್, ಇದು ಸರಿಯಾಗಿದೆ. ಲೇಗೆ ಸಂಬಂಧಿಸಿದಂತೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಏಕೆ? ಲೇ ಎನ್ನುವಂತ ಸ್ಥಳದಲ್ಲಿ ಭೂಮಿಯು ಅತ್ಯಂತ ಹೆಚ್ಚು ಬಿಸಿಯಾಗಿರುತ್ತೆ. ಸೊ ಭೂಮಿಯು ಬಿಸಿಯಾಗಿರೋದ್ರಿಂದ ಸೊ ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ? ಭೂಮಿಗೆ ಹೆಚ್ಚು ಅಲ್ಲಿ ಸಾಮಾನ್ಯವಾಗಿ ಅನಿಮಲ್ಸ್ಗೂ ಅಷ್ಟೇ. ಸೊ ಅದಕ್ಕೆ ಸೂಕ್ತವಾದಂತಹ ಪ್ಲೇಸಸ್ ಅನ್ನೇ ಅವರು ಅದಕ್ಕೆ ಒದಗಿಸ್ತಾ ಹೋಗಿರ್ತಾರೆ. ಓಕೆನಾ? ನೆಕ್ಸ್ಟ್, ಲೇಹ್ ಎನ್ನುವಂಥದ್ದು ನಮಗೆ ಸಾಮಾನ್ಯವಾಗಿ ಶೀತ ಸ್ಥಳ. ಲೇಹ್ ಎನ್ನುವಂಥದ್ದು ಶೀತ ಸ್ಥಳ. ಓಕೆನಾ? ಎಸ್, ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಿದೆ? ಆಪ್ಷನ್ ಎ 1, ಎ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಏನಿದೆ? ಆಪ್ಷನ್ 3 ಆಪ್ಷನ್ 3 ಎ ಮತ್ತು ಸಿ ಅಂತ ಸರಿಯಾದ ಉತ್ತರ ಆಗುತ್ತೆ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆ ಚರ್ಚೆ ಮಾಡ್ತಾ ಕೊನೆಯ ಪ್ರಶ್ನೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎಲಿಫ್ಯಾಂಟ್ಸ್ ನ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿನಾ ತಪ್ಪ ಅಂತ ಇಲ್ಲಿ ನೋಡೋಣ. ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನಾನು ನೇರವಾಗಿ ಆನ್ಸರ್ಸ್ ಅನ್ನ ಬಿಡಿಸ್ತಾ ಹೋಗ್ತೀನಿ. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ಯಾವ್ದಾಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ? ದ ಎಲಿಫೆಂಟ್ ಡು ನಾಟ್ ರೆಸ್ಟ್ ವೆರಿ ಮಚ್. ಸೊ ಎಲಿಫೆಂಟ್ ಎನ್ನುವಂಥದ್ದು ಹೆಚ್ಚು ಕಾಲ ಅದೇನ್ ಮಾಡೋಲ್ಲ? ರೆಸ್ಟ್ ಮಾಡೋದಿಲ್ಲ, ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದಿಲ್ಲ. ಸೊ ಏನ್ ಮಾಡ್ತಾ ಹೋಗುತ್ತೆ? ಅದು ಕೇವಲ 2 ರಿಂದ 4 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೆ. ಆನೆಗಳು ದಿನಕ್ಕೆ ಕೇವಲ 2 ರಿಂದ 4 ಗಂಟೆಗಳ ಕಾಲ ನಿದ್ರಿಸ್ತವೆ ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ರೈಟ್. ಸೊ ಕೇವಲ ಹೆಚ್ಚು ದಿನಗಳ ಕಾಲ ಅದು ಆಕ್ಟಿವ್ ಆಗೇ ಇರ್ತವೆ. ಸೊ ಕೇವಲ 2 to 4 hours ಮಾತ್ರ ನಿದ್ದೆ ಮಾಡಿರ್ತವೆ ಅಷ್ಟೇ. An adult elephant can eat more than 200 kg of leaves and twigs in a day ಅಂತ ಇದೆ. ಸೊ ಒಂದು ದೊಡ್ಡ ಆನೆ ಏನ್ ಮಾಡುತ್ತೆ? ದಿನಕ್ಕೆ ಸುಮಾರು 200 kg ಹೆಚ್ಚು ತಿನ್ನುತ್ತೆ ಅಂತ ಕೇಳಿದ್ದಾರೆ. 200 kg ಹೆಚ್ಚು ತಿನ್ನುತ್ತೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಆನೆಗಳು ಏನ್ ಮಾಡ್ತವೆ? ದಿನಕ್ಕೆ ಸುಮಾರು 100 kg ಹೆಚ್ಚು ಎಲೆಯನ್ನು ತಿಂತವೆ. 100 kg ಹೆಚ್ಚು ಎಲೆಯನ್ನ ತಿಂತವೆ. ಮತ್ತೆ ಎಲೆ ಮತ್ತೆ ರೆಂಬೆಗಳನ್ನು ತಿಂತ ಹೋಗ್ತವೆ. ಆದ್ರೆ 200 kg ಹೆಚ್ಚು ತಿಂತಾವೆ ಅನ್ನೋದು ಕಂಪ್ಲೀಟ್ಲಿ ರಾಂಗ್. ಓಕೆನಾ? ಸೊ ಈ ಒಂದು ಆಪ್ಷನ್ಸ್ ರಾಂಗ್ ಆಗ್ತಾ ಹೋಗುತ್ತೆ. ದೇ ಲವ್ ಟು ಪ್ಲೇ ವಿತ್ ಮಡ್ ಅಂಡ್ ವಾಟರ್. ದ ಮಡ್ ಕೀಪ್ಸ್ ದೇರ್ ಸ್ಕಿನ್ ಕೂಲ್ ಅಂತ ಇದೆ. ಸೊ ಅವುಗಳಿಗೆ ಏನಿಷ್ಟ? ಸೊ ಅವುಗಳಿಗೆ ಮಣ್ಣಿನಲ್ಲಿ ಮತ್ತೆ ನೀರಿನಲ್ಲಿ ಆಡೋಕೆ ತುಂಬಾ ಇಷ್ಟ. ಯಾಕಂದ್ರೆ ಮಣ್ಣು ಎನ್ನುವಂಥದ್ದು ಅವುಗಳನ್ನ ಸ್ಕಿನ್ ಅನ್ನ
ಕೂಲ್ ಆಗಿರುತ್ತೆ, ತಂಪಾಗಿರುತ್ತೆ ಅಂತ ಕೇಳಿದ್ರೆ ಸೊ ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್. ಅವುಗಳಿಗೆ ನೀರು ಮತ್ತೆ ಕೆಸರಲ್ಲಿ ಆಡ್ಬೇಕಾದ್ರೆ ತುಂಬಾ ಇಷ್ಟ ಆಗ್ತವೆ, ಯಾಕಂದ್ರೆ ಆ ಕೆಸರು ಎನ್ನುವಂಥದ್ದು ಏನ್ ಮಾಡುತ್ತೆ, ಅವುಗಳ ದೇಹವನ್ನ ತಂಪಾಗಿಸೋಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ ಎಲಿಫೆಂಟ್ ಹರ್ಡ್ ದ ಓಲ್ಡೆಸ್ಟ್ ಫಿಮೇಲ್ ಎಲಿಫೆಂಟ್ ಡಿಸೈಡ್ಸ್ ಎವ್ರಿಥಿಂಗ್ ಅಂತ ಇದೆ. ಆನೆಗಳ ಒಂದು ಗುಂಪಿನಲ್ಲಿ, ಹರ್ಡ್ ಮೀನ್ಸ್ ಗುಂಪು, ಆನೆಗಳ ಗುಂಪಿನಲ್ಲಿ ಸೊ ಅತ್ಯಂತ ವಯಸ್ಸಾದ ಹೆಣ್ಣು ಆನೆಯು ಎಲ್ಲಾ ನಿರ್ಧಾರಗಳನ್ನು ತಗೊಳ್ಳುತ್ತೆ. ದ ಓಲ್ಡೆಸ್ಟ್ ಫಿಮೇಲ್ ಎಲಿಫೆಂಟ್ ಡಿಸೈಡ್ಸ್ ದ ಎವ್ರಿಥಿಂಗ್. ಸೊ ಇದು ರೈಟ್ ಇದೆ. ಸೊ ಒಂದು ಆನೆಗಳ ಗುಂಪಿದೆ ಅಂತಂದ್ರೆ ಆ ಆನೆಗಳ ಗುಂಪಿನಲ್ಲಿ ಸೊ ನಾವು ಮನೆಯಲ್ಲಿ ಏನು ಅಜ್ಜ, ನಮ್ಮ ಒಂದು ಎಲ್ಲಾ ಅಜ್ಜ ಅಥವಾ ಅಜ್ಜಿ ಎನ್ನುವಂಥವ್ರು ಅಥವಾ ತಂದೆ ಎನ್ನುವಂಥವ್ರು ಏನೆಲ್ಲ ನಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೋ ಅದೇ ರೀತಿಯಾಗಿ ಆನೆಗಳ ಗುಂಪಿನಲ್ಲಿ ಆ ಆನೆಗಳ ಗುಂಪಿನ ಅತಿ ಹಿರಿಯ ಆನೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಅಲ್ಲಿ ಏನ್ ಮಾಡ್ತೀವಿ, ಕಂಪ್ಲೀಟ್ ಡಿಸಿಷನ್ಸ್ ಅನ್ನ ತಗೊಳ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಸಿ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ಆಪ್ಷನ್ ಸೊ ಎಲ್ಲಿದೆ, ಎ ಬಿ ಸಿ ಇದೆ. ಸೊ ಓಕೆ, ಸೊ ಸರಿ ಎ ಸಿ ಡಿ ಅಂತ ಕೇಳಿರೋದಲ್ವಾ, ಓಕೆ ಎ ಬಿ ಸಿ ಅಂತ ಇದೆ. ಸೊ ಎ ಬಿ ಸಿ ಅಲ್ಲ, ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ, ಎ ಡಿ ಸಿ. ಓಕೆ ಇಲ್ಲಿದೆ ನೋಡಿ, ಎ ಸಿ ಡಿ, ಸಿ ಅಂಡ್ ಡಿ ಅಂಡ್ ಡಿ ಅಂಡ್ ಎ ಅಂತ ಇದೆ ನೋಡಿ. ಇದು ಆಪ್ಷನ್ ಸರಿಯಾಗಿದೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ ಇದಾಗಿತ್ತು. ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ನೀವು ನೋಡ್ಬೋದು. ಇವೆಲ್ಲವೂ ಪ್ರಶ್ನೆಗಳು ಎಲ್ಲಿಂದ ತೆಗಿತಾರೆ ಅಂತಂದ್ರೆ NCERT ಇಂದ ತೆಗೆದಿರೋದ್ರಿಂದ ನಿಮಗೆ ಇಷ್ಟೊಂದು ಸ್ವಲ್ಪ ಕ್ಲಿಷ್ಟಕರ ಅನ್ಸ್ತಾ ಹೋಗುತ್ತೆ. ನಾವಲ್ಲಿ ಏನ್ ಮಾಡಿರ್ಬೇಕು, ಮೊದಲಿಗೆ ನಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು, ಜೊತೆಗೆ ಕೆಲವೊಂದಿಷ್ಟು ಪದಗಳನ್ನ ಅರ್ಥೈಸ್ಕೊಂಡಾಗ ಮಾತ್ರ ನಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ನಮಗೆ ಈ ರೀತಿಯಾದಂತಹ ಉತ್ತರಗಳು ನಮಗೆ ನಾವು ಬೇಗ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ಬೋದು. ಎಸ್ ನಾವು ಆನ್ಸರ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಆನ್ಸರ್ಸ್ ನಾವು ನೋಡ್ಬೇಕಾದ್ರೆ ಈ ರೀತಿಯಾಗಿ ಆಪ್ಷನ್ಸ್ ಅನ್ನ ಕೊಟ್ಟಿದಾರಲ್ಲ ಅಂತ ನಮಗೂ ಅನ್ಸುತ್ತೆ. ಬಟ್ ಆದ್ರೆ ನಾವು ಕೀ ಆನ್ಸರ್ಸ್ ನೋಡಿದ್ಮೇಲೆ ಅನ್ಸುತ್ತೆ ಎಸ್ ಇದೇ ರೀತಿಯಾಗಿ ಆನ್ಸರ್ ಬರುವಂತದ್ದು ಅಂತಂದ್ರೆ ನಾವು ಸಹ ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಗೇನ್ ಮಾಡ್ಕೊಳ್ತಾ ಹೋದ್ ನೀವೀಗ ಆನೆಗಳ ಬಗ್ಗೆ ನೋಡಿದ್ರಿ, ಆನೆಗಳ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗ್ಬೇಕಾದ್ರೆ ನಿಮ್ಗಲ್ಲಿ ಆನೆಗಳಲ್ಲಿ ತುಂಬಾ ದೊಡ್ಡವರು ಯಾರು ಡಿಸಿಷನ್ ತಗೊಳ್ತಾರೆ, ನಮಗೆ ಅಲ್ಲಿ ಆನೆಗಳ ಹೆಣ್ಣು ಆನೆ ಏನಿದೆ ಅದರಲ್ಲಿ ಹಿರಿಯ ಆನೆ ಎಲ್ಲಾ ಡಿಸಿಷನ್ಸ್ ತಗೊಳ್ತಾ ಹೋಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಿದ್ದಾಗ ಮಾತ್ರ ನಮಗೆ ಸಿ ಅನ್ನ ನಾವು ಟಿಕ್ ಮಾಡೋಕ್ಕಾಗುವಂಥದ್ದು. ಸೊ ಹೌದಲ್ವಾ. ಸೊ ಈ ರೀತಿಯಾಗಿ ಎಲ್ಲಾ ಮಾಹಿತಿ ನಿಮಗೆ ಇರ್ತಾ ಹೋಗಬೇಕಾಗುತ್ತೆ. ಸ್ನೇಹಿತರೆ ಇದಾಗುತ್ತೆ ಇವತ್ತಿನ EVS ತರಗತಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನೀವು ಮಾಡಬೇಕಂತ ಸಹ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡುವಂಥದ್ದು ಅಷ್ಟೇ. ಎಸ್ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.